ಯೋಚನೆ ಮಾಡ್ತಾ ಇದ್ದಾರೆ. ಯಾವ ರೀತಿ? ನಾನು ಕೊನೆಯ ಹಂತದಲ್ಲಿ ಹೋಗಿಬಿಟ್ಟು ಜಯ ಮಂಗಲಂ ಮಂಗಲಂ ಜಯ ಮಂಗಲಂ ಕತ್ತಲು ನಿಂತಿಯ ಪಾಪಿ ಮಗನೇ, ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಅಷ್ಟು ಮಾತ್ರ ಅಲ್ಲ, ಕೆಲವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ನಿನ್ನ ಪರಾಕ್ರಮ ಅಂತ ಹೇಳಿದ್ರೆ ಅಂತ ಈ ವರ್ಷ ಹರಿಪುರ ಮಾಡ್ಕೊಳ್ತಿದ್ದೆ ಅವರೆಲ್ಲ. ಕೊಡ್ತಿಗಿಲ್ಲ ಅಂತೇಳಿ ನಾನು ಹರಿ ಮಾಡಿದಲ್ಲ, ಅದು ನೀನು ಕೊಡ್ತಿಗಿಲ್ಲ ಅಂತಲ್ಲ. ಅಲ್ಲಿ ತಿನ್ನಿದ ಮಾಡ್ತಾನು ವೈರಿ ಗಜ ಸಿಂಹ ಜಗ್ಗು ಶೆಟ್ಟಿ ನಿನ್ನ ಅಚ್ಚ ಶೆಟ್ಟಿ ಚಟಿ ಜನ ಸಂದ ಒಟ್ಟು ಪ್ರಚಾರ ಉಂಟು. ಹೌದು, ನೋಡಿ ಸಂತೋಷ ಆಯ್ತಾ? ಅಲ್ಲೇ ಸ್ವಲ್ಪ ವಿಶ್ರಾಂತಿ ಪಡ್ದೆ. ಒಟ್ಟೊತ್ತಿ ನಿನ್ನ ಕರೆ ಆಯ್ತು. ಓಹೋ, ಇಷ್ಟೆಲ್ಲ ಪ್ರಚಾರ ಉಂಟು. ಆತ್ಮೀಯ ಅಪಚಾರದ ಕಲೆ ಕಳಿಸಿಕೊಳ್ಳಿ ಕಾರಣ ಏನು? ಉದ್ದೇಶ ನಮ್ಮ ಭಕ್ತ ವೈರಿ ಅಜಪದಾಧಿಕಾರಿ ರವಿ ಕೀರ್ತಿ. ಅವನ ಹೆಸರು ಕೇಳಿದ್ರೆ ಆಗುದಿಲ್ಲ, ನೆನಪಿಗೆ ಉಂಟು. ನನಗೂ ಹಾಗೆ ಅವನ ನೆನಪು ಇವತ್ತಿಗೂ ಉಂಟು. ಹಾಗಂತ ಯಾಕೆ ನಾವು ಆತನಿಗೆ ಸಾಮಂತರಾಗಿದ್ದೇವೆ, ಇನ್ನು ಮುಂದೆ ಆಗಲ್ಲ. ನಾವು ಧೀಮಂತರಾಗಬೇಕು. ಆಗ್ಬೇಕಂತಿದ್ರೆ ರವಿ ಕೀರ್ತಿಯ ತಲೆಗೆಲ್ಲ ಮೆಟ್ಟಬೇಕು. ಇನ್ನು ಮುಂದೆ ಉದ್ದೇಶಕ್ಕಾಗಿ ನಾನು ಇವತ್ತಿನ ದಿವಸ ಹೊರಟಿಂತವ. ಈಗ ನಾನು ಹೋಗುದು, ಇವರೆಲ್ಲರೂ ಬರ್ತಾರೆ ನಮ್ಮ ಜೊತೆ. ಈಗ ಇವರೆಲ್ಲ ಎದ್ದು ನಿಂತ್ಕೊಳ್ಳೋದಕ್ಕೆ ಅಜಪುರ ಕೊಟ್ಟಿರ್ತವ್ರು ಇವರೆಲ್ಲ ನಮ್ಮ ಜೊತೆಯಲ್ಲಿ ಬರ್ಲಿಕ್ಕೆ. ನಮ್ಮ ಜೊತೆಲಿ ನಾವು ಹೊರಟಲ್ಲ ಅವ್ರು ಬರುದೇ. ಈಗ ಇವ್ರು ಬರ್ತಾರೋ, ನಿನಗ್ ಬರ್ಲಿಕ್ಕೆ ಮನಸ್ಸು ಉಂಟಾ? ಯೋಚಿಸುವಂತ ಅವಶ್ಯಕತೆ ಇಲ್ಲ. ಅದೆಷ್ಟೋ ಬಾರಿ ದಾಳಿ ಇಟ್ಟವ್ರು ನಾವು, ಅಲ್ಲಿ ಅಧಿಕಾರ ಪಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಓದ್ಕೊಂಡೆ ಬಂದದ್ದು ಬಿಟ್ರೆ ಗೆಲುವು ನಮ್ಮ ಪಾಲಿಗೆ ಆಗ್ಲಿಲ್ಲ. ಒಂದು ಮಾತು ಉಂಟು, ಯಾವುದು? ಸೋಲೆ ಗೆಲುವಿನ ಮೂಲ. ಹೌದು, ಒಮ್ಮೆ ಸೋತವ ಮತ್ತೆ ಗೆದ್ದಾನು ಅನ್ನುವಂತ ಮಾತುಂಟು. ಆದ್ರಿಂದ ನೀನು ಹೋಗ್ತಿ ಅಂತಾದ್ರೆ ನಿನ್ನ ಜೊತೆಯಲ್ಲಿ ನಾನು ಅಪಕಾರ ಮಾಡದೆ ಸಾಗಿಲ ಎನ ಅಪಕಾರ ಮಾಡದೆ ಅಪಕಾರ ಮಾಡದೆ ಸಾಗಿಲ ಸಾಗಿಲ ಅಪಕಾರ ಮಾಡದೆ ಸಾಗಿಲ
ಉಪಾಯಮ ಕೇಳುವೆ ಹೋಗಲ ಎನಗ ಅಪಕಾರ ಮಾಡದೆ ಸಾಗಿಲ ಎನಗ ಅಪಕಾರ ಮಾಡದೆ ಸಾಗಿಲ ಆವತ್ತಿಗೆ ಇವತ್ತಿಗೂ ಬಹಳ ವ್ಯತ್ಯಾಸ ಉಂಟು. ಬಹಳ ವ್ಯತ್ಯಾಸ ಉಂಟು. ಆವತ್ತು ಬರುವಾಗ ಸರಿ ಜೀವದಲ್ಲಿ ದಪ್ಪ ಇದ್ದ, ಈಗ ಇವತ್ತು ಬಂದು ನೋಡ್ತೇವೆ ಕಡ್ಡಿ 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 ಒಳ್ಳೆ ಊದುಬತ್ತಿ ಕಡ್ಡಿ ಹಾಗಾಗಿದ್ದಾನೆ. ಅದು ನೀವು ನಾನಲ್ಲ, ಮಾನ ಸತ್ತವು, ಮರಿಯ ಸತ್ತವು, ನಗರಾತ್ರಿ ಇಲ್ಲದಿದ್ದವು, ಇದನ್ನ ಕೇಳಿ ಕೇಳಿ ಹಾಡ್ತಾ ಇದ್ದೆ. ಹೌದು. ಇಲ್ಲದಿದ್ದವ್ರೆ ಈ ಹಿಂದೆ ನನ್ನ ಹಿಂದೆ ಬೆಟ್ಟ ತಿಂದು ಓಡಿ ಹೋದವರು ನೀವು. ಹೌದು, ಹಿಂದೆ ಅಲ್ಲ, ಮೊನ್ನೆ ಮೊನ್ನೆ ನಾನು 7 ತಿಂಗಳಿಂದ 2 ತಿಂಗಳ ಹಿಂದೆ ಅದು ನೆನಪುಂಟು ನಮ್ಗೆ. ಓಡಿದಂತಹ ದಾರಿಯಲ್ಲಿ ಇನ್ನು ಹುಲ್ಲೇ ಹುಟ್ಟಲಿಲ್ಲ. ಬೇಡ, ಹುಟ್ಟುದೇ ಬೇಡ, ಮತ್ ನಮ್ಗೆ ಬರ್ಲಿ ಜಾಗ ಬೇಕಲ್ಲ. ಆ ರೀತಿ ಓಡಿದವರು ನೀವು. ಆದ್ರೆ ಈ ಸಂದರ್ಭ ಪುನರಪ್ಪಿ ನನ್ನನ್ನು ಸೋಲಿಸುವುದಕ್ಕಾಗಿ ಇದೆಲ್ಲ ನಿಮ್ಮ ಕಡೆಯವರ, ಇವರೆಲ್ಲ ನಮ್ಮವ್ರೆ. ಇವರನ್ನು ಸೇರಿಸಿಕೊಂಡು ನನ್ನಲ್ಲಿ ಹೋರಾಟ ಮಾಡೋದಕ್ಕಾಗಿ ಬಂದವರು ನೀವು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಬದುಕಬೇಕೆಂಬ ಆಸೆ ಇದ್ರಿ ತಪ್ಪಾಯ್ತಂತ ಕಾಲವನ್ನು ಹಿಡಿದ್ರೆ ನಿಮ್ಮನ್ನು ಬಿಟ್ಟೇನು, ಇಲ್ಲ ನಿಮ್ಮ ಜೀವ ತೆಗಿದ್ದೇನೆ. ಎಲ್ಲ ರವಿ ಕೀರ್ತಿಯ ಎಲ್ಲ ರವಿ ಕೀರ್ತಿ ಬಂದೆಯ ರವಿ ಕೀರ್ತಿ ಬಂದೆಯ ನಿನ್ನ ಗೆಲುವಡೆ 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 ನಿನ್ನ ಗೆಲುವಡೆ 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 ಬಂದಿರು ನೋಡಿಲ್ಲ ನಿನ್ನ ಗೆಲುವಡೆ ಬಂದೆ ನಾ ಬಂದೆ ನಾ ಬಂದೆ ಬಂದೆ ನೀ ನೋಡಲ ನೀ ನೋಡಲ ಉಳಿತಲ್ಲ ಕಪ್ಪವ ಒಳಿತಲ್ಲ ಒಳಿತಲ್ಲ ನಿನಗಿದು ಒಳಿತಲ್ಲ 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 ನಿನಗೆ ಪಡೆದ ಕಪ್ಪವ ಪಡೆದಿಯ ಕಪ್ಪವ ಪಡೆದಿಯ ಕಪ್ಪವ ಒಳಿತಲ್ಲ ಒಮ್ಮೆ ಕಪ್ಪ ಸಲಿಸಲು ಹೋಗುವೆ ನಿರ್ಭಯ ನಿನಗೆ ನಿರ್ಭಯ ಹೋಗುವೆ ನಿರ್ಭಯ ಒಳಿತಲ್ಲ ನಿನಗೆ ಒಳಿತಲ್ಲ ಒಳಿತಲ್ಲ ಪಡೆದಿಯ ಕಪ್ಪವ ಪಡೆದಿಯ ಕಪ್ಪವ ಪಡೆದಿಯ ಕಪ್ಪವ ನೀ ಸಲಿದೆ ನೀ ಸಲಿದೆ ಸಲಿದ ಹೋಗುವೆ ನಾ ಹೋಗುವೆ ನಾ ಹೋಗುವೆ ನಿರ್ಭಯ ನಿರ್ಭಯ ಹೋಗುವೆ ನಿರ್ಭಯ ನಿರ್ಭಯ
ಇದ್ದೇವೆ. ಅರಮನೆ ಸೇರಿದ ಆಶ್ರಮದಲ್ಲಿ ನೀವಲ್ಲಿ ಇರಲಿಲ್ಲ. ನಾನು ಕೇಳಿ ತಿಳಿದೆ ಈ ನಮ್ಮ ನಾಡಿಗೆ ವೈರಿಗಳ ಆಕ್ರಮಣವಾಗಿದೆ ಎನ್ನುವ ಹಾಗೆ. ಇಲ್ಲಿ ಬಂದು ನೋಡಿದ್ರೆ ನಿಮಗೆ ಸೋಲು ಎಲ್ಲ ನೋಟಕರಾಗಿ ಕುಳಿತುಕೊಂಡಿದ್ದೀರಿ. ಯೋಚಿಸುವಂತ ಅವಶ್ಯಕತೆ ಇಲ್ಲ. ಅಲ್ಲಿವರೆಗೆ ಹೋಗ್ತೇನೆ. ಆ ಶತ್ರುಗಳು ಕಟ್ಟಿ ದರದಲ್ಲಿ ಎಳೆದುಕೊಂಡು ಬಂದು ನಿಮ್ಮ ಪಾದ ಕಪ್ಪಿಸ್ತೇನೆ. ಓ ಮಗಳೇ, ನೀನಾಡುವಂತಹ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಕೋಲ್ ಮಿಂಚಿನ ತೆರದಲ್ಲಿ ಮಧ್ಯ ಪ್ರವೇಶ ಮಾಡಿದಂತಹ ನೀನು ಯುದ್ಧಕ್ಕೆ ನಾನು ಹೋಗ್ತೇನೆ ಅಂತ ಹೇಳ್ತಾ ಇದ್ದೀಯ. ಬೇಡ ಮಗಳೇ, ನೀನು ಸಣ್ಣವಳು. ಅಪ್ಪ, ನಾನು ಸಣ್ಣವಳಾಗಿರಬಹುದು. ನಾನು ಕಲಿತಂತಹ ವಿದ್ಯೆಯಲ್ಲಿ ಸಣ್ಣತನೇ ಇರುವುದಿಲ್ಲ ತಾನೆ. ಹಾಗಾಗಿ ಯೋಚಿಸುವಂತ ಅವಶ್ಯಕತೆ ಇಲ್ಲ. ನನಗೆ ಅಪ್ಪಣೆಯನ್ನು ಕೊಡಿ. ದೂರವಿಲ್ಲವನ್ನ ಕೊಟ್ಟಿದ್ದೇನೆ. ಜಯಿಸಿದ ನಮಗೆ ಇಟ್ಟು ಬಿಟ್ಲಲ್ಲ. ಶಬ್ದ ಬೇರೆ ಎಂತದ್ದು ಸಿಕ್ಕುದಿಲ್ಲ. ಕುನ್ನಿ ಒಂದು ಬಿಟ್ಟು ಬೇರೆ ಎಂತ ಶಬ್ದ ಸಿಕ್ಕುದಿಲ್ಲ. ಅಂತ ಹೇಳುದಲ್ಲ ಮರ. ಅಲ್ಲಿ ಬೇರೆ ಶಬ್ದ ಇಲ್ವಾ? ಜ್ಞಾನ ಶೂನ್ಯರೇ. ದೊಡ್ಡ ಶಬ್ದ ಜ್ಞಾನ ಶೂನ್ಯರೇ. ಏನು ಗೊತ್ತಿಲ್ಲ ಅಂತ ಇಲ್ಲಿವರೆಗೆ ಬಂದು ಮೋಸದಿಂದ ಮಹಾರಾಜನ ಕರವನ್ನು ಕಟ್ಟಿದಿರಿ ಅಲ್ಲ, ಇದು ನಿಮ್ಮ ಉದ್ದಟತನದ ಪರಾಕ್ರಮವಾಗಿರುತ್ತದೆ. ಒಳ್ಳೆ ಮಾತಲ್ಲಿ ಹೇಳುತ್ತಾ ಇದ್ದೇನೆ. ಬಂದ ಹಾಗೆ ಹಿಂದಕ್ಕೆ ಹೊರಟೋದ್ರೆ ಒಳಿತಾ ಇತ್ತು. ಅಲ್ಲದೆ ಹೋದ್ರೆ ಈ ಹೆಣ್ಣಿನ ಕೈಪೆಟ್ಟಿನ ರುಚಿ ನಿಮಗೆ ತೋರಿಸಿಕೊಡ್ತೇನೆ. ಒಂದದು ನಿನಗೆ
ಎಂತದ್ದು ಅವಳನ್ನು ನೋಡಿ ನಿನಗೆ ಎಂತ ಆಯ್ತು? ಅಲ್ಲೋ ಅಷ್ಟು ಚಂದ ಪುಣ್ಯ. ಸೌಂದರ್ಯವನ್ನು ನೋಡಿ ಮರ ಇಲ್ಲಿ ಬರುಗ ಇಂಥ ಚಂದದ ಹೆಣ್ಣು ಮಕ್ಕಳು ನಾವು ನೋಡ್ಲಿಲ್ಲ. ನೀನು ನೋಡ್ಲಿಲ್ಲ. ಒಮ್ಮೆ ನಮ್ಮ ಹುಡುಗಿದು ಉರಿತು ಮಿಂಚು ಹಾಗಿದ್ರೆ ಶ್ರೀ ಮಿಂಚು ಹಾಗೆ ನಮ್ಗೆ ಆಶ್ಚರ್ಯ ಆದದ್ದು. ಹೌದಲ್ವಾ? ಹೌದೌದೌದು. ಅವನೇ ನೇರವಾಗಿ ಈ ರಣಕ್ಷೇತ್ರದ ಧಾವಿಸಿ ಬಂದಲ್ವಾ? ನೀನ್ ಯಾರು? ನಿನ್ ಹೆಸರು ಯಾರು? ನೀನ್ ಅಪ್ಪ ಯಾರು? ಅಮ್ಮ ಯಾರು? ಈ ಕಡೆ ಬಂದ ಉದ್ದೇಶವೇ ಎಲ್ಲ ವಿಚಾರ ತಿಳಿಸು. ನಾನು ಬಂದದ್ದು ಯಾಕಂತ. ಹೌದೌದು.
ಪತಿಯರಿಂದ ಬಂದು ಕೆಲವರಿಗೆ ಕುಂದೂಟ ಜಾರು ಬೇಗ ನೀ ಕೂಗುತ್ತ ಜಾರು ಬೇಗ ಯಾರಾದ್ರೂ ಮೆಚ್ಚಲೇಬೇಕು. ಹೌದೌದೌದು. ಇವ್ರು ಎಷ್ಟು ಹಾರಾಟ ಮಾಡ್ತಂತ ಗೊತ್ತಾದ್ರು ನಮ್ಗೆ ಈಗ. ಈಗಲೇ ಹೌದಾ? ಇಲ್ಲದೆ ಹೋದ್ರೆ ನೋಡ್ಲಿಕ್ಕೆ ಮಹಾರಾಜರನ್ನು ಸೆರೆ ಹಿಡಿದಿದ್ದೇವೆ, ಯಾರಾದ್ರೂ ಇದ್ರು ಬರ್ಲಿ ನೋಡುವ ಅಂತ ಯೋಚನೆ ಮಾಡ್ತಾ ಇದ್ರೆ ಕುಸಿಕ್ಕ ಒಂದು ಆನೆ ಮರಿ ಬಂದ ಆಗಾಯ್ತು. ಹೌದಾ? ಎಂತ ಮಾತಾಡುತ್ತೀನಿ ಆನೆ ಮರಿ ಯಾರು ನೋಡಿ ನಮ್ಮ ನಿರೀಕ್ಷೆ ಬೇರೆ ಇತ್ತು. ಹಾಗೆ ಯಾವ್ದಾದ್ರು ಒಂದು ಗಂಡು ಮಗಳು ಗಂಡು ಮಗು ಬರ್ಬಹುದು ಎನ್ನುವ ಉದ್ದೇಶದಿಂದ ಗಂಡು ಮಗು ಹಾಗೆ ಹೇಳಿದ್ದೆ ನಾವು. ನೀನ್ ಹೆಣ್ಣು ಮಗಳು ಬಂದಿಯಲ್ಲ, ಹಾಗೆ ಹಾಗಾಗಿ ಆಶ್ಚರ್ಯ ಅದ. ನನ್ನ ಪರಿಚಯ ನಿಮಗೆ ಆಗ್ಲಿಲ್ಲ. ಆಗ್ಲಿಲ್ಲ. ನೀವು ನಿಂತ ನೆಲ ಯಾವ್ದಂತ ಗೊತ್ತುಂಟ ನಿಮಗೆ? ಗೊತ್ತಿದ್ದೆ ಬಂದವರು. ಯಾವುದು? ಅಜಪುರ. ವರ್ತಮಾನ ಕಾಲದ ಅಧಿಕಾರಿಗಳು, ಕವಿಕೀರ್ತಿ. ಅವರ ಪ್ರೀತಿಯ ಮಗಳು ನಾನು. ವಿಷಯ ಗೊತ್ತಿಲ್ಲ ನಮ್ಗೆ. ಕೀರ್ತಿ ಮಗಳು. ಹೌದು. ಹೌದಪ್ಪ. ನನ್ನ ಹೆಸರು ಪೂರ್ಣಿಮಾ ಎನ್ನುದ. ಎಂತದ್ದು? ಪೂರ್ಣಿಮಾ. ಓ, ನಿನ್ನ ಹೆಸರು ಪೂರ್ಣಿಮಾ. ಹೌದು. ಸೌಂದರ್ಯಕ್ಕೆ ತಕ್ಕುದಾದಂತ ಹೆಸರು. ಹೌದು. ತೊಂದರೆ ಇಲ್ಲ. ಮೋಸದಿಂದ ನನ್ನ ತಂದೆ ಕಡವನ್ನು ಕಟ್ಟಿದ್ರಿ ಅಲ್ಲ, ಅದನ್ನ ನೋಡಿಕೊಳ್ಬೇಕು ಎನ್ನುವಂತ ಉದ್ದೇಶದಿಂದಲೇ ಹೆಣ್ಣಾದಂತಹ ನಾನು ಇಂದು ರಣಕ್ಷೇತ್ರಕ್ಕೆ ಕಾಲಿಟ್ಟಿದ್ದೇನೆ. ಕ್ಷೇತ್ರಕ್ಕೆ ಹೌದು. ಇದು ನಿನಗೆ ತರವಲ್ಲ. ಯಾಕೆ? ಯಾಕೆ? ಹೆಣ್ಣು ಮಕ್ಕಳು ಇರ್ಬೇಕಾದಂತ ಕ್ಷೇತ್ರ ಯಾವುದು? ಯಾವುದು? ಒಳ್ಳೆ ರೀತಿಯಲ್ಲಿ ಒಳ್ಳೆ ಯೋಗ್ಯವಾದ ಹುಡುಗನನ್ನು ಮದುವೆಯಾಗಿ ಒಂದು 25 ಮಕ್ಕಳಿಗೆ ಅದೇ ಅಂತದ್ದು ಹಂದಿ ಮರೆಯ ಅದರಲ್ಲಿ ನಿಮ್ಮ ವೈಯಕ್ತಿಕ ಎಷ್ಟಾದ್ರೂ ತೊಂದರೆ ಇಲ್ಲ. ಹಾಗೆ ಹೌದೌದು. ಒಂದು ಮಗುವಿಗೆ ಜನ್ಮ ನೀಡಿ ಅದರ ಲಾಲನೆ ಪಾಲನೆ ಮಾಡುವುದರ ಜೊತೆಗೆ ಆಯಾಸವಾಗಿ ಬಂದಂತ ಗಂಡನ ಸತ್ಕಾರ ಮಾಡ್ಬೇಕಾದ್ದು ಹೆಣ್ಣಾದ ಒಳದ ಧರ್ಮ. ಸತ್ಯ. ಅದು ಬಿಟ್ಕೊಂಡು ಕೈಯಲ್ಲಿ ಬಿಲ್ಲನ್ನು ಹಿಡ್ಕೊಂಡು ರಣರಂಗಕ್ಕೆ ಬರ್ತಿ ಅಂತಾದ್ರೆ ನೀನು ಹೆಣ್ಣು ಗಂಡು ಅನ್ನುವಂತ ಅನುಮಾನ ನಮಗೆ ಕಾಡ್ತಾ ಉಂಟು. ಹೌದಾ? ಹೌದು. ಎಂತ ನೀನಿರುವಾಗ ನಮ್ಗೆ ಅನುಮಾನ ಅದೇ. ಈಗ ನೀನಿರುವಾಗ ಯಾರು? ನಾನು. ಅದಲ್ಲ, ನಿನ್ ಬಗ್ಗೆ ಹೇಳಿದ್ ನಾನು ಹಾಗಲ್ಲ. ಮತ್ತೆ ನನ್ನ ಉಡುಗೆ ತೊಡಗೆಯೇ ಹಾಗೆ. ಈ ವೇಷದಲ್ಲಿ ಬರುವುದಕ್ಕೂ ನೀವೇ ಕಾರಣ. ಇಲ್ಲಿ ನಾನು ಈ ರೀತಿಗೆ ಬರ್ತಾ ಇರ್ಲಿಲ್ಲ. ಕಾರಣ ಏನು? ಹೆಣ್ಣು ಹೆಣ್ಣು ಎನ್ನುವ ಹಾಗೆ ಕೀಲ ಋಣೆಯಿಂದ ನೋಡ್ತಾ ಇದ್ದೀರಿ ಅಲ್ಲ, ನೀವೆಂತ ಮನುಷ್ಯರ ಎಂತಾಯ್ತು? ಯಾಕಂತ ಹೇಳಿದ್ರೆ ನೀನು ನಿಂತ ನೆಲ ಭೂತಾಯಿ ಒಂದು ಹೆಣ್ಣು, ಭೂತಾಯಿ ಒಂದು ಹೆಣ್ಣು. ಭೂತಾಯಿ ಹೆಣ್ಣ, ಕೊಂಗಡಿ ಅಂತ ಗಂಡ. ಭೂತಾಯಿ ಹೆಣ್ಣ ಗಂಡು ನಮ್ಮನ್ನು ಹೊತ್ತಂತ ಈ ನೆಲ ಭೂಮಿ ತಾಯಿ. ಭೂಮಿ ತಾಯಿಯ? ಹೌದು. ನಾನು ಅದು ಸುದ್ದಿ ಹೇಳ್ದಾಗ ನಿನಗೆ ಅದಕ್ಕೆ ನೆನಪು ಅಂತ ನೋಡಿದ್ರೆ. ಏಯ್, ನೀನು ಕುಡಿಯುವಂತ ನೀರು ಯಾವುದು? ಕುಡಿಯುದ? ನಾವು ಕುಡಿದು ಯಾವ್ದ? ಅದು ಕೆಂಪು. ಅಯ್ಯೋ, ಎಂತ ನಾ ಹೇಳಿದ್ರೆ ಕುಡಿಯುವಂತ ನೀರು. ಕುಡಿಯುವಂತ ನೀರು ಹೆಣ್ಣು. ನೀನು ವ್ಯವಹರಿಸುವಂತ ಖರ್ಚು ಹಣ ಅದು ಹೆಣ್ಣೆ. ಮತ್ತೆ ನೀನು ಕಲಿಯುವಂತ ವಿದ್ಯೆ ಅದು ಹೆಣ್ಣೆ. ಅದು ಹೆಣ್ಣೆ. ಹೌದು. ಅಷ್ಟೇ ಅಲ್ಲ, ಮತ್ತೆ ಹೆಣ್ಣು ಹೆಣ್ಣು ಎನ್ನುವ ಹಾಗೆ ಜರಿತಾ ಇದ್ದೀರಲ್ಲ, ನಿಮ್ಮ ಮಾತಿಗೆ ನಾನು ಬರ್ತೇನೆ. ಏನು? ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಯನ್ನು ಸೇರಿ ವಿವಿಧ ರೀತಿಯಲ್ಲಿ ಅಡುಗೆಗಳನ್ನು ಸಿದ್ಧ ಮಾಡ್ತಾಳೆ. ಹೌದೌದು. ಜೊತೆಯಲ್ಲಿ ವಿರೋಧಿಗಳು ನಮ್ಮ ನಾಡಿಗೆ ಬಂದಾಗ ಸೌಟನ್ನು ಹಿಡಿದಂತಹ ಕೈಯಿಂದಲೇ ಒಣಕೆಯನ್ನು ಹಿಡಿದುಕೊಂಡು ಶತ್ರುಗಳ ಮಂಟೆ ಮಾಡಿದಕ್ಕೆ ಗೊತ್ತುಂಟು. ಭಯಂಕರ ಮರಿ. ನೀವೆಲ್ಲ ಹೆಣ್ಮಕ್ಕಳು ಅಂತ ಹಿಡಿದ ಈಗ ಸಮಸ್ಯೆ ಆದದ್ದು. ಹಿಡಿಬೇಕು. ಅಲ್ಲ, ಸ್ತ್ರೀ ಶಕ್ತಿ ಜೋರು ಉಂಟು ಮರಿ. ಭಯಂಕರ ಉಂಟು. ನಾವು ಇದನ್ನು ನಿರೀಕ್ಷೆ ಇಟ್ಕೊಂಡು ಬರ್ಲೇ ಇಲ್ಲ. ಹೌದು, ಭಯಂಕರ ಉಂಟಲ್ಲ ಸ್ತ್ರೀ ಶಕ್ತಿ ನಿಮಗೆ? ಹೌದು, ಭಯಂಕರವೇ ಅಂತ ಹೇಳಿದ್ರೆ ನೀನು ಹೇಳುದೇನು ಈಗ? ಹೆಣ್ಣು ಹೆಚ್ಚೇನುವ ಹಾಗೆ ನಿನ್ನಲ್ಲಿ ಹೇಳ್ತೇನೆ. ಹೆಣ್ಣು ಹೆಚ್ಚ? ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲಿಯೂ ಇದ್ದಾಳೆ. ಯಾವ ಕ್ಷೇತ್ರದಲ್ಲಿದ್ದಾಳೆ? ಆರಕ್ಷಕ ಠಾಣೆಯಲ್ಲಿ ಹೆಣ್ಣಿದ್ದಾಳೆ. ಆರಕ್ಷಕ ಠಾಣೆಯಲ್ಲಿ ಹೆಣ್ಣು ಮಕ್ಕಳಿದ್ದಾರೆ. ವಿಮಾನ ಹಾರಿಸುವುದರಲ್ಲೂ ಹೆಣ್ಣಿದ್ದಾಳೆ. ಅದು ಮೇಲೆ ಹಾರುದಲ್ಲ? ಅಲ್ಲ, ಕೆಳಗೆ ಹಾರುದು. ಮೇಲೆ ಹಾರು. ಅದಕ್ಕೆ ಹೇಳು ಪುಷ್ಪಕ ವಿಮಾನ. ಅದರಲ್ಲಿ. ವೈದ್ಯಕೀಯ ಕ್ಷೇತ್ರದಲ್ಲೂ ಹೆಣ್ಣಿದ್ದಾಳೆ. ವೈದ್ಯಕೀಯದಲ್ಲಿದ್ದಾರೆ. ಹೆಚ್ಚೇಕೆ
ಗಡಿ ರಕ್ಷಣೆಯಲ್ಲಿಯೂ ಒಬ್ಳು ಹೆಣ್ಣಿದ್ದಾಳೆ, ನೆನಪಿಟ್ಟುಕೋ. ಗಡಿ ರಕ್ಷಕರಾಗಿಯೂ ಹೆಣ್ಮಕ್ಳು ಇದ್ದಾರೆ. ಹೌದು. ಅಂತ ಹೇಳಿದ್ರೆ ನೀನು ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಗಂಡು ಎನ್ನುವಂತ ಭೇದ ಭಾವ ಇಲ್ಲ. ಇಲ್ವೇ ಇಲ್ಲ. ಹೆಣ್ಮಕ್ಳು ಅಷ್ಟು ತಯಾರಾಗಿದ್ದಾರೆ ಅಂತ ನೀನು ಹೇಳುದಲ್ಲ. ಸಿದ್ಧರಾಗಿದ್ದಾರೆ. ಸ್ವಲ್ಪ ಸುಮ್ಮನೆ ಇರ್ತೇನೆ ನೀನು. ಏನು? ನೀನು ಹೇಳುವ ಮಾತಿಗೆ ನಾನೊಂದು ಮಾತು ಹೇಳ್ತೇನೆ. ಈಗ ವಿಮಾನದಲ್ಲಿ ಹೆಣ್ಮಕ್ಳಿದ್ದಾರೆ. ಹೌದು. ಗಡಿ ರಕ್ಷಕರಾಗಿ ಹೆಣ್ಮಕ್ಳಿದ್ದಾರೆ. ಆಮೇಲೆ ಆರಕ್ಷಕ ಠಾಣೆಯಲ್ಲಿ ಹೆಣ್ಮಕ್ಳಿದ್ದಾರೆ. ವೈದ್ಯಕೀಯದಲ್ಲಿ ಹೆಣ್ಮಕ್ಳಿದ್ದಾರೆ. ಆದ್ರೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಇದುವರೆಗೂ ಹೆಣ್ಮಕ್ಳಿಲ್ಲ. ಯಾವ ಕ್ಷೇತ್ರದಲ್ಲಿ? ಸುಳ್ಳು. ಅಗ್ನಿಶಾಮಕ ದಳದಲ್ಲಿ ಹೆಣ್ಮಕ್ಳಿಲ್ಲ. ಅಗ್ನಿಶಾಮಕ ದಳದಲ್ಲಿ ಅದ್ಯಾಕಿಲ್ಲ? ಅಗ್ನಿಶಾಮಕ ದಳದವ್ರ ಕೆಲಸ ಅಂತ ಹೇಳ ಎಂತದ್ದು? ಎಂತ ಹೇಳ ಎಂತ? ಆ ಬೆಂಕಿಯನ್ನು ನೊಂದಿಸುದು. ಹೌದು. ಈ ಹೆಣ್ಮಕ್ಳಿಗೆ ಬೆಂಕಿ ನೊಂದಿಸ್ಲಿಕ್ಕೆ ಗೊತ್ತಾ? ಆಚಿಂದ ಈಚೆಗೆ ಹೇಳಿ ಚಾಡಿ ಹೇಳಿ ಕೊಟ್ಟು ಬೆಂಕಿ ಹಾಕ್ಲಿಕ್ಕೆ ಮಾತ್ರ ಗೊತ್ತಿಲ್ಲ, ನಂಬಿಸ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ಅಲ್ಲಿ ಮಾತ್ರ ಹೆಣ್ಮಕ್ಳಿಲ್ಲ. ಹೌದಾ? ಹೌದೌದು. ಆಗಲೇ ಬಿಡು. ನೀನು ಹೇಳಿದೆಯಲ್ಲ, ಮದುವೆ ಆದಂತ ಹೆಣ್ಣು ಮದುವೆ ಆಗಿ ಒಂದು ಮಗುವಿನ ತಾಯಿಯಾಗಿ ಆ ಮಗುವನ್ನ ತೊಟ್ಟಿಲಲ್ಲಿ ಇರಿಸಿ ಜೋಗುಳ ಹಾಡಿ ತೂಗಬೇಕೆನ್ನುವ ಹಾಗೆ ನಾನು ಸರಿಯಾಗಿ ನೋಡು. ಏನಾಯ್ತು? ನನಗೆ ಮದುವೆ ಆಗ್ಲಿಲ್ಲ. ಮದುವೆ ಆಗ್ಲಿ, ಮದುವೆ ಆಗಿ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಅದಕ್ಕಾಗಿ ಹೇಳ್ತೇನೆ. ಇವನಿಗೂ ಮದುವೆ ಆಗ್ಲಿಲ್ಲ. ಯಾರು? 40 ವರ್ಷದ ಹಳೆಯ ಕಥೆ. ಯಾರು? ಕಾಣುದು ಹಾಗೆ. ಹಾಗೆ ನನಗೂ ಮದುವೆ ಆಗ್ಲಿಲ್ಲ, ಮಕ್ಕಳು ಆಗ್ಲಿಲ್ಲ. ಈಗ ನೀವಿಬ್ಬರು ನನ್ನ ಮಕ್ಕಳು. ಇದು ಅಂತ ಕಥೆ ಮಾರಾಯ. ಅಲ್ಲ, ಅವ ಬಂದ್ಕೊಂಡು ಮಗ ಅಂತೇಳಿ ಹೇಳ್ದ, ಇವಳು ಬಂದ್ಕೊಂಡು ಮಕ್ಕಳ ಮಗ ಇವಳು ಅಂತ ನಾವು ಇದ್ದವರಿಗೆಲ್ಲ ಅಪ್ಪ ಅಮ್ಮ ಅನ್ನೋದೇ ಆಯ್ತಾ ಮಾರಾಯ ಈ ವರ್ಷ. ಹಾಗಲ್ಲ, ಮತ್ತೆಂತದ್ದು? ನೀವು ಹೇಳಿದ್ರಲ್ಲ ಯುದ್ಧ ಮಾಡ್ಬೇಕೆನ್ನುವ ಹಾಗೆ ಈ ರಣಕ್ಷೇತ್ರವೇ ತೊಟ್ಟಿಲಾಗಿರಿಸ್ತೇನೆ. ನಿಮ್ಮಿಬ್ಬರನ್ನು ಅದರೊಳಗೆ ಮಲಗಿಸ್ತೇನೆ. ಜೋಗುಳ ಹಾಡ್ಬೇಕಲ್ಲ, ತೂಗಬೇಕಲ್ಲ. ಅದು ಹೇಗೆ? ಅಂಬರ ಕುಂಬಿನಿಂದ ಅಂಬರದವರೆಗೆ, ಅಂಬರದಿಂದ ಕುಂಬಿನೆಯವರೆಗೆ ಬಲಗಾಲಲ್ಲ ಎಡಗಾಲಿನಿಂದ ಏ ಪಾಪಿ, ಹೆಣ್ಣು ಹಾಗಿನವಳು ಹೀಗಿನವಳು ಆಸ್ತಿಚೆ ಮಾಡುವವಳು. ಹಿಡಿದಿರೋದು ಕತ್ತಿನ ಕತ್ತರಿ ಪಾಪ ಎನ್ನುವ ಹಾಗೆ ಕ್ಷಮೆಯನ್ನು ಕೊಟ್ಟಿದ್ದೇನೆ. ಇನ್ನಾದ್ರೂ ಒಳ್ಳೆಯವನಾಗಿ ಬದುಕು. ಏಯ್ ಅಕ್ಕ, ಇಲ್ಲ ನಿನ್ ಸುದ್ದಿಗಿಲ್ಲ. ಕಣ ಜಾಗ ನೋಡಿಕೊಳ್ತೆಲ್ಲ ಮರೆತಿದ್ದು. ಅಲ್ಪರ ಸಂಘ ಅಭಿಮಾನ ಭಂಗ. ಇನ್ನು ಸಂಘ ಮಾಡುವಾಗ ಜಾಗೃತಿಯಿಂದ ಸಂಘ ಮಾಡಿ. ಶ್ರೀಮಂತ್ರಮಣ ಗೋವಿಂದಾರಿ ಗೋವಿಂದ ನಮ್ಕಡೆ ನಾನು ಬಂದು ಇದ್ದೀವ್ ಮಂದಿರ ಇಷ್ಟೊತ್ತರಿ ಹೆಣ್ಮಕ್ಳ ಹತ್ರ ಒಂದು ಪೆಟ್ಟು ತಿನ್ಲಿಲ್ಲ. ಇವತ್ತು ಅದನ್ನು ಒಂದು ತಿನ್ಸಿ ಬಿಟ್ಟಿಯಲ್ಲ ನೀನು. ತೊಳದಾರು ಎಲ್ಲಿ ಮರ ಮೈಕ ತೊಳೆದಾರೆ ಅಪ್ಪ. ನೋಡಿ ತೊಳಿದಾಳೆ. ನಿನ್ನ ಜೀವನ ಇಡೀ ಇದೇ ಆಯ್ತಲ್ಲ. ಹೋಗುದು ಬಿಟ್ಟು ಅಷ್ಟೇ ಕೆಲಸ. ಅದಕ್ಕೂ ವಿಚಾರ ಮಾನ ಹೋದ್ರು ಮರ್ಯಾದೆ ಎರಡರೊಳಗೆ ಯಾವ್ದು ಉಳಿಸ್ಕೊಳ್ಬೇಕು ಅಂತ ಇಲ್ಲೂ ನಿಂತಿರಿ ಅಂತ ಇಲ್ಲ. ಮತ್ತೆ ಕೇಳುವುದೇ ಬೇಡ, ಎಲ್ಲ ಪ್ರಚಾರ ಆಗ್ತದೆ. ಮರುದಿವಸ ರಾತ್ರಿ ಮರುದಿವಸ ರಾತ್ರಿ ತರುಣಿ ದೂರದಲ್ಲಿ ಕೆಡರಿ ಹೋದಳು. ತರುಣಿ ದೂರದಲ್ಲಿ ಕೆಡರಿ ಹೋದಳು. ಮರೆಯಲಾಗದ ನೋವು ಮನಸ್ಸಿಗೆ ತ್ವರಿತವಾಗಿಯೇ. ನಾನು ಎಣಿಸಿದ್ದ ಒಂದು, ಆಗಿದ್ದ ಮತ್ತೊಂದು. ಅಜಪುರವನ್ನು ವಶಪಡಿಸಿಕೊಳ್ಳಬೇಕೆಂಬ ಉದ್ದೇಶಕ್ಕಾಗಿ ಅಜಪುರಕ್ಕೆ ದಾಳಿನಿಟ್ಟೆ. ರವಿಕೀರ್ತಿಯನ್ನು ಸೋಲಿಸಿದೆ. ತನ್ಮಧ್ಯದಲ್ಲಿ ರವಿಕೀರ್ತಿಯ ಮಗಳಂತ ಪೂರ್ಣಿಮೆಯಿಂದ ನನ್ನ ಪಾಲಿಗೆ ಸೋಲು. ಅಷ್ಟೇ ಅಲ್ಲ, ಅವಮಾನ ಆಯಿತು. ಅಂತಪುರಕ್ಕೆ ಬಂದೆ. ನಿದ್ರೆ ಮಾಡ್ಲಿಕ್ಕೆ ಹೋದ್ರೆ ನಿದ್ರೆ ಬರುವುದಿಲ್ಲ, ಊಟ ಮಾಡ್ಲಿಕ್ಕೆ ಹೋದ್ರೆ ಊಟ ಸೇರುವುದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಯಾರು? ಪೂರ್ಣಿಮಾ. ಹೇಗಾದ್ರೂ ಮಾಡಿ ಆಕೆಯನ್ನು ಅವಮಾನಿಸಲೇಬೇಕು. ಹಾಗಾದ್ರೆ ಈ ವಿಚಾರವನ್ನ ಯಾರು ಹೇಳಿ, ಯಾರಿದ್ದಾರೆ?
ಸಂಚನ್ನು ರೂಪಿಸಿದ್ದಾರೆ ಓಹೋ. ತಾಳಿಯನ್ನು ಇಡುವುದಕ್ಕಾಗಿ. ಹಾ. ಹಾಗಾಗಿ ನೀವು ಚಿಂತೆಯಿಂದ ಇದ್ದದ್ದು ಎನ್ನುವುದಾಗಿ ನನಗೆ ಅರ್ಥವಾಗ್ತಾ ಉಂಟಪ್ಪ. ಏನು? ಯೋಚನೆ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಮಗ ವಿಶ್ವಾಸ ನಾನಿದ್ದೇನೆ. ಅಪ್ಪಣೆಯನ್ನು ಕೊಟ್ರಿ ಅಂತ ಆದ್ರೆ ಅವರ ತಲೆ ಕಡಿದು ಬರ್ತೇನೆ. ಸ್ವಲ್ಪ ನಿಲ್ಲು. ಕೊಡಿ. ಕುವರ ನಿನ್ನ ನುಡಿಗೆ ಎನ್ನ ಮನ ಅರಳಿತು ಕುವರ ನಿನ್ನ ನುಡಿಗೆ ಎನ್ನ ಮನವು ಅರಳಿತು ಎನ್ನ ಮನವು ಅರಳಿತು ಅವರದೊಳಗೆ ಸೋಲು ಎನಗೆ ಮನವು ಕದಡಿತು ಅವರದೊಳಗೆ ಸೋಲು ಎನಗೆ ಮನವು ಕದಡಿತು ಎನ್ನ ಮನವು ಕದಡಿತು ಕುವರದೇವ ನುಡಿಗೆ ಎನ್ನ ಮನವು ಅರಳಿತು. ಓ ಮಗನೇ ವಿಶ್ವಾಸ, ಅಪ್ಪ. ನಿನ್ನ ಮಾತಲ್ಲಿ ಕೇಳುವ ಮನಸ್ಸಿಗೆ ಬಹಳ ಸಂತೋಷವಾಯ್ತು. ಹೌದೇ? ಹಾಗಿದ್ರೆ ಏನು? ಎಂದಿನ ಪರಿ ಇವತ್ತಲ್ಲ, ಮತ್ತೆ? ಅಂದ್ರೆ ಹಾ. ಇವತ್ತಿನ ದಿವಸ ನಾನು ಈ ರೀತಿ ಇರ್ಲಿಕ್ಕೆ ಉದ್ದೇಶ ಉಂಟು. ಏನಪ್ಪ? ನಾನೊಬ್ಬ ನಿಮಂತ್ರಣ ಉದ್ದೇಶಕ್ಕಾಗಿ ಹಾ. ಅಜಪುರಕ್ಕೆ ಅಲ್ಲಿ ಇಟ್ಟೆ. ಒಳ್ಳೆ ಹನುಮಂತಾಧಿಕಾರಿ ರವಿಕೀರ್ತಿ ಹಾ. ಆತನ ತಲೆಯನ್ನ ಮೆಟ್ಟಿ ನಿಂತೆ. ಅವರನ್ನು ಬಂಧಿಸಿದ್ರೆ ನೀವು? ಹೌದು. ವಿಜಯ ನೀವೇ ಅದು. ಹೌದು. ಇಲ್ಲಿ ಬನ್ನಿಯಪ್ಪ. ಎಲ್ಲಿಗೆ? ಇಲ್ಲಿ ಬನ್ನಿ. ಸ್ವಲ್ಪ ಕೂತ್ಕೊಳ್ಳಿಯಪ್ಪ. ಎಂತದ್ದು? ನನಗೆ ಗೊತ್ತಾಯ್ತು. ಅಲ್ಲಿ ರವಿಕೀರ್ತಿಯನ್ನು ಸೋಲಿಸಿದ್ರಿ ನೀವು. ಸೋಲಿಸಿದಾಗ ಆಯಾಸ ಆಯ್ತು. ಇಲ್ಲಿ ಬಂದ್ಕೊಂಡು ಸುಮ್ಮನೆ ಸಪ್ಪೆ ಮೋರು ಹಾಕಿ ಕೂತ್ಕೊಂಡಿದ್ರಿ. ಅದಕ್ಕೆಲ್ಲ ಹೀಗೆ ಕೂತ್ಕೊಳ್ಳುವುದು ಅಲ್ಲಪ್ಪ. ಅದಕ್ಕೆ ಬೇಕು ಏನು? ವಿಶ್ರಾಂತಿ ಬೇಕು. ಆ ಕಡೆ ಹೋಗಿ ಸ್ವಲ್ಪ ತಕ್ಕೊಳ್ಳಿ, ವಿಶ್ರಾಂತಿ ಮಾಡಿ. ಸರಿಯಾಗಿ ತಕೊಳ್ಳುದೇ ಹಾ. ಹಾಗಂತ ವಿಶ್ರಾಂತಿ ಪಡಿಬಹುದಿತ್ತು, ಹಾ. ಆಗುವುದಿಲ್ವ? ಯಾಕಪ್ಪ ಯಾಕೆ? ಅಲ್ಲಿ ಅಧಿಕಾರ ಎನ್ನುವುದು ಹಾ. ನನ್ನ ಪಾಲಿಗೆ ಸಿಗ್ಲಿಲ್ಲ. ಸಿಗ್ಲಿಲ್ವಾ? ಗೆಲುವತ್ತವಳು ಮುಂದೆ ಮುಂದೆ ಹೇಳಿ. ಪೀಠ ನಮ್ಗೆ ಸಿಗ್ಲಿಲ್ಲ. ಹೌದಾ? ಅವನ ಮಗಳಂತ ಪೂರ್ಣಿಮಾ ಹಾ. ನೇರವಾಗಿ ರಣಕ್ಷೇತ್ರದ ಹವಿಸಿಕೊಂಡು ಹಾಗೆ ಚಂದ ಇದ್ಲ? ಹುಡುಗಿ ನೋಡಿ ಬಹಳ ಚಂದ ಇತ್ತು. ಅಡ್ಡಿಲ್ವಾ? ಒಂದು ವ್ಯವಸ್ಥೆ ಮಾಡುವಂತ. ಅದೇನ್ ಮಾಡು, ಎಂತದು? ಚಂದ ಇದ್ಲು. ಹಾ. ಅಲ್ಲಿ ಪ್ರಕರಣ ಮುಗಿಲಿಲ್ಲ. ಮತ್ತೆ? ನನಗೂ ಮತ್ತು ಅವಳಿಗೆ ಮಾತುಕತೆ ಆಯ್ತು. ಹಾ. ಬರೇ ಮಾತುಕತೆ ಅಲ್ಲ, ಮತ್ತೆ? ವೈಕೈ ಮಾರಾಮಾರಿ ಜೋರಿದ್ದಾಳೆ. ಎಡಪಡಿ. ಹೌದಪ್ಪ. ಓಹೋ. ಯುದ್ಧ ಆಯ್ತಾ? ಹಾ. ಯುದ್ಧದ ಪರಿಣಾಮ ಹಾ. ನನ್ನ ಪಾಲಿಗೆ ಸೋಲು, ಅವಮಾನ. ನೀವು ಚಿಂತೆ ಮಾಡಬೇಡಿ ಅಪ್ಪ. ಮತ್ತೆ? ನಿಮಗೆ ಸೋಲಿ ಯಾಕಾಯ್ತು? ಯಾಕೆ? ನನಗೂ ಗೊತ್ತುಂಟಪ್ಪ. ಏನ್ ಮಗನೇ? ನಿಮ್ಮ ಭುಜಬಲದ ಪರಾಕ್ರಮ ಏನು ಮತ್ತೆ? ಎನ್ನುವುದಾಗಿ ನನಗಲ್ಲ, ಎಲ್ಲರಿಗೂ ಗೊತ್ತುಂಟು. ತಿಳಿದಿರೋದು ಗೊತ್ತ? ಆದ್ರೆ ಸೋಲಾಗುವುದಕ್ಕೆ ಕಾರಣ ಏನ್ ಮಗನೇ? ಮೊದಲಾಗಿ ರವಿಕೀರ್ತಿಯನ್ನು ಸೋಲಿಸಿದ್ರಿ ನೀವು. ಅಷ್ಟೊತ್ತಿಗೆ ನೀವು ಭಯಂಕರ ಯುದ್ಧ ಮಾಡಿದವರು ಗೊತ್ತಾಗ್ತದೇನು? ಹಾಗಂತ ಅಷ್ಟೊತ್ತಿಗೆ ಪಕ್ಕನೆ ಇವಳು ಬಂದ. ಇನ್ನು ಮುಂದೆ ನೋಡ್ಲೇ ಇಲ್ಲ. ನೋಡ್ಲಿಲ್ಲ. ಇತ್ತೀಚೆಗೆ ಕೈ ಇಕ್ಕಿ ದರ ಎಳೆ ತಂದು ನಿಮ್ಮ ಮಡಿಗೆ ಒಪ್ಪಿಸ್ತೇನೆ. ನಿನ್ ಮಾತು ಕೇಳಿ ಮಾಡಿ ಸಂತೋಷವಾಯ್ತು. ಹೊಡಿ ಹೊಡಿ. ಹಾಗಂತ ಕೊಡುವುದೇ ಗಡಿಬಿಡಿ ಮಾಡಬಾರ್ದು. ಯಾಕೋ? ಶಕ್ತಿ ನಲ್ದಿರು, ಯುಕ್ತಿಯನ್ನು ಉಪಯೋಗಿಸಿಕೊಳ್ಬೇಕು. ಬುದ್ಧಿವಂತಿಕೆಯಿಂದ ಆ ಪೂರ್ಣಿಮಳನ್ನು ನಾವು ಸೋಲಿಸಬೇಕು. ಹೌದಾ? ಹಾಗಂತ ಇವತ್ತು ಅಜಪುರಕ್ಕೆ ದಾಳಿ ಇಡುವುದಲ್ಲ, ಮತ್ತೆ ಸಮಯ ಹೋದ್ರೆ ಆಯ್ತು. ನಿರೀಕ್ಷೆಯಲ್ಲಿ
ಪೀಠದಿಂದ ಪುರದಡೆ ಜಗತ್ರಕ್ಷಕಿ ಸರ್ವರಲ್ಲೂ ಸಂರಕ್ಷಿಸಪ್ಪ. ಲೋಕದಲ್ಲಿ ಹುಟ್ಟಲ್ಪಡುವಂತಹ 84 ಕೋಟಿ ಜೀವ ಸಂಕುಲಗಳಲ್ಲಿ ಜನ್ಮವನ್ನ ಎತ್ತುವ ಜನ್ಮದಲ್ಲಿಯೇ ಮಾನವ ಜನ್ಮ ಇದು ಶ್ರೇಷ್ಠಾತಿ ಶ್ರೇಷ್ಠವಾದದ್ದು, ಜೊತೆಯಲ್ಲಿ ಜ್ಯೇಷ್ಠವಾದದ್ದು. ಅಂತಹ ಮಾನವ ಕುಲದಲ್ಲಿ ನನ್ನ ಹುಟ್ಟಾಯಿ ಶಿರ ತೂಗುತ್ತದೆ. ಹೇಳಿಕೊಳ್ಳುವುದಕ್ಕೆ ಅರಸು ಕೋಲ ನಾನಿದ್ದೇನೆ. 5 ವರ್ಷ ತುಂಬಿದ ಬಳಿಕ ಯೋಗ್ಯವಾದ ಗುರುಮಠದವರೆಗೆ ನನ್ನನ್ನು ಕಳುಹಿಕೊಟ್ಟರು. ಗುರುಮುಖೇನದಿ ವಿದ್ಯಾಪಾರಂಗತನಾದೆ. ಹೆಸರು ಮಧುರ, ಅಪ್ಪನ ಹೆಸರು ರವಿಕೀರ್ತಿ. ನಾಡು ಅಜಪುರ. ಗುರುಗಳಿಗೆ ಬೇಕಾದನ್ನ ಕೊಟ್ಟು ಆಶೀರ್ವಾದವನ್ನು ಪಡೆದು ನೇರವಾಗಿ ಅರಮನೆಗೆ ಹೊರಟಿದ್ದೇನೆ. ವಿನಯವಂತೆ ಮನಸ್ವಿ ಬಂದಳ ಸರಮತಗಳಿಗೆ. ವಿನಯವಂತೆ ಮನಸ್ವಿ ಬಂದಳು ಸರಮತಗಳಿಗೆ. ಆಳುವಂತಹ ಅಧಿಕಾರಿಗಳು ಮಹೇಂದ್ರ ವರ್ಮರು ನನ್ನ ತಂದೆ ಇದ್ದಾರೆ. ಅವರ ಮುತ್ತಿನ ಮಗಳು ಏಕಮಾತ್ರ ಸುಪುತ್ರಿ ನಾನು ಮನಸ್ವಿ ಎನ್ನುವ ಹಾಗೆ. ಹಾಗಂತ 5 ವರ್ಷ ತುಂಬಿದ ಬಳಿಕ ಯೋಗ್ಯವಾದಂತಹ ಗುರುಮಠಕ್ಕೆ ಗುರುಮುಖೇನವಾಗಿ ವಿದ್ಯಾರ್ಥಿನಿಗೋಸ್ಕರವಾಗಿ ಕಳುಹಿಸಿಕೊಟ್ಟವರು ನನ್ನ ತಂದೆ ತಾಯಿ. ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನ ಗುರುಗಳು ದಾರಿ ಎರೆದಿದ್ದಾರೆ. ಅದನ್ನ ಎಲ್ಲವನ್ನ ಕಲಿತುಕೊಂಡು ಬಂದವರು ನಾವಿದ್ದೇವೆ. ಹಾಗಿರುವಾಗ ಈ ಅರಮನೆಗೆ ಬಂದಂತಹ ಸಂದರ್ಭ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷ ಸ್ವಾಮಿ. ಹೌದು, ಯಾಕೆ ಹೇಳಿ, ತಂದೆ ತಾಯಿಯನ್ನು ಆಗಲೇ ಸುದೀರ್ಘವಾಗಿ 12 ವರ್ಷಗಳೇ ಕಳೆದು ಹೋಯಿತು. ಹಾಗಿರುವಾಗ ಇಲ್ಲಿಗೆ ಬಂದಂತಹ ಸಂದರ್ಭ ತಾಯಿ ತಂದೆಯರ ಪ್ರೀತಿ ಮಮತೆ ಎನ್ನುವುದು ನಮ್ಮನ್ನ ಸಂತೋಷ ಪಡಿಸಿತು. ಹಾಗಂತ ಒಂದು ನೆಲೆಯಲ್ಲಿ ಆಲೋಚನೆ ಮಾಡಿದ್ರೆ ಸ್ವಲ್ಪ ಬೇಸರವೇ ಹೌದು. ಗುರುಮಠದಲ್ಲಿ ಗೆಳತಿಯರೊಂದಿಗೆ ಕಾಲವನ್ನ ಕಳೆಯುತ್ತಾ ಇದ್ದವರು ನಾವು. ಅವರನ್ನೆಲ್ಲ ಅಗಲಿ ಬಂದಾಗ ಮನಸ್ಸಿಗೆ ಬೇಸರವಾಗದೇ ಇರ್ತದೆ ಹೇಳಿ. ಹಾಗಾಗಿ ಅದೇ ಆಲೋಚನೆಯಲ್ಲಿ ನಾನಿದ್ದೆ ಈ ಅರಮನೆಯಲ್ಲಿ. ಜೊತೆಯಲ್ಲಿ ಈ ಅರಮನೆಯಲ್ಲಿ ಇದ್ದು ಒಂದು ರೀತಿ ಮೈಮಾನಗಳಿಗೆ ಜಾಡ್ಯತೆ ಸ್ವಾಮಿ. ಈಗ ನಿಮ್ಮಲ್ಲಿ ಕೇಳುವುದು, ಇದ್ದಂತಹ ಸ್ಥಳದಲ್ಲಿಯೇ ಇದ್ರೆ ಬೇಸರ ಆಗದೆ ಇರ್ತದ? ಸ್ಥಳದ ಬದಲಾವಣೆ ಆಗ್ತಾ ಇರ್ಬೇಕು. ಹೌದು, ಹಾಗಾಗಿ ಸ್ಥಳದ ಬದಲಾವಣೆ ಆಗ್ತಾ ಇದ್ರೆ ಮನಸ್ಸಿಗೆ ಏನಾದ್ರೂ ಹೊಸ ಹುರುಪು ಸಿಗುತ್ತದೆ. ಜೊತೆಯಲ್ಲಿ ಈ ಅರಮನೆಯಲ್ಲೇ ತಿರುಗಾಟವನ್ನ ಮಾಡುವುದು, ಏನಾದ್ರೂ ಅರಮನೆಯಲ್ಲಿ ಏನಾದ್ರೂ ಹೊಸತಿ ಏನಾದ್ರೂ ಮಾಡಿದ್ರೆ ಅದನ್ನ ತಿನ್ಬಹುದು. ಇದ್ದದ್ದೇ ಇದ್ರೆ ಏನಾಗ್ತದೆ ಹೇಳಿ, ಬೇಸರ ಆಗುತ್ತದೆ. ಹಾಗಾಗಿ ಇವತ್ತೊಂದು ಆಲೋಚನೆ ಮಾಡಿಕೊಂಡಿದ್ದೇನೆ. ನಮ್ಮದಾದಂತಹ ಈ ಉಪವನ ಪ್ರದೇಶ ಇಲ್ಲಿವರೆಗಾಗಿ ಹೋಗ್ಬೇಕು, ಪ್ರಕೃತಿಯ ಸೊಬಗನ್ನ ಕಂಡು ಸಂತೋಷ ಪಡಬೇಕು, ಮನಸ್ಸಿನಲ್ಲಿದ್ದಂತಹ ಬೇಸರವನ್ನ ಕಳೆದುಕೊಳ್ಳಬೇಕೆನ್ನುವ ಹಾಗೆ. ಹಾಗಾಗಿ ತಂದೆ ತಾಯಿಯಲ್ಲಿ ಅಪ್ಪಣೆಯನ್ನ ಪಡೆದುಕೊಂಡಿದ್ದೇನೆ. ನೇರವಾಗಿ ವನ ವಿಹಾರಕ್ಕೆ
ಕಂಡಾಗ ಮನುಷ್ಯನಾದವ ಮನಸ್ಸಿನಲ್ಲಿದ್ದಂತಹ ಬೇಸರಗಳನ್ನೆಲ್ಲವನ್ನ ಕಳೆದುಕೊಳ್ತಾನಂತೆ. ಯಾಕೆ ಹೇಳಿ? ಪ್ರಕೃತಿ ಎನ್ನುವವಳು ನಿತ್ಯ ನೂತನೆಯಂತೆ, ಇವತ್ತಿದ್ದಾಗಿ ನಾಳೆ ಇರುವುದಿಲ್ಲ, ನಾಳೆ ಇದ್ದಾಗಿ ಇನ್ನೊಂದು ದಿವಸ ಇರುವುದಿಲ್ಲ. ಹಾಗಿರುವಾಗ ಇಂದಿನ ದಿವಸ ಈ ಪ್ರಕೃತಿಯ ಸೊಬಗನ್ನ ಕಂಡು ನಾನು ಧನ್ಯಳಾದೆ, ನನ್ನ ಭಾಗ್ಯವೇ ಸರಿ. ಇವತ್ತು ಬಾರದೆ ಹೋಗಿದ್ರೆ ಇಂತಹ ಸಂಭ್ರಮದಲ್ಲಿ ಭಾಗಿಯಾಗುವ ಲಕ್ಷಣವೇ ಇರಲಿಲ್ಲ. ಹಾಗಾಗಿ ಇಲ್ಲಿಗೆ ಬಂದದ್ದೇನೋ ಸತ್ಯ, ವನ ವಿಹಾರ ಜಲ ಕೇಳಿ ಆಯಿತು, ಹೌದು, ಅದನ್ನೆಲ್ಲ ಮಾಡಿ ಪೂರೈಸಿದ್ದೇವೆ. ಆದ್ರೆ ಒಂದು ಹೂವನ್ನ ಕಂಡಿದ್ದೇನೆ. ಯಾವುದು? ಸಂಪಿಗೆಯ ಮರದಲ್ಲಿ ಅರಳಿ ನಿಂತಿರುವಂತಹ ಸಂಪಿಗೆಯ ಹೂವು. ಅದನ್ನ ಕಂಡು ಅದನ್ನ ಕೊಯ್ದು ಮುಡಿಯಬೇಕೆನ್ನುವಂತಹ ಆಸೆ ಬಲವಾಗುತ್ತಾ ಇದೆ. ಹೆಣ್ಮಕ್ಕಳಂತ ಹೇಳಿದ್ರೆ ಹಾಗೆ ಅಲ್ವಾ, ಹೂ ಕಂಡ್ರೆ ಅದನ್ನ ಮುಡಿಯಬೇಕು ಎನ್ನುವಂತಹ ಆಸೆ ಇದ್ದೇ ಇರ್ತದೆ. ಹಾಗಾಗಿ ಆದ್ರೆ ಸ್ವಲ್ಪ ಎತ್ತರದಲ್ಲುಂಟು ಸ್ವಾಮಿ, ಎಷ್ಟೇ ಕಷ್ಟ ಅದು ತೊಂದ್ರೆ ಇಲ್ಲ. ಕಾಣುವಂತಹ ಬಂಡೆಗಲ್ಲಲ್ಲಿ ಏರಿ ಆ ಹೂವನ್ನ ವನಜಮುಖಿಯಳ ಮಗನ ವನಜಮುಖಿಯಳ ಮಗನ ಉಸುರಿದ ಯಾರ ನೀನ ಪುಣ್ಯ ಭೋಮೆಯ ಭಾಗ್ಯ ಚಂದ್ರಿಕೆ ಭಾಗ್ಯ ಚಂದ್ರಿಕೆ
ಎನ್ನ ಸನೆಯಕ್ಕೆ ಸಾರಿ ಬರುತ್ತಾ ಇರುವುದನ್ನ ಕಂಡೆ. ಕಂಡವಾಗಲೇ ಲಿಪ್ಪೆರುಗಾದೆ. ಒಂದು ಕ್ಷಣದಲ್ಲಿ ಬೆಟ್ಟದ ತುತ್ತ ತುದಿಯಿಂದ ಪ್ರಪಾತಕ್ಕೆ ಬೀಳುವ ನಿನ್ನಲ್ಲ ರಕ್ಷಿಸಿದೆ. ಅಲ್ಲ, ನಿಮ್ಗೆ ಆಶ್ಚರ್ಯ ಆದದಲ್ಲ, ನನಗೆ ಅದಕ್ಕಿಂತಲೂ ಹೆಚ್ಚಿನ ಆಶ್ಚರ್ಯವಾಯಿತು. ಏನು? ಯಾಕೆಂತ ಹೇಳಿದ್ರೆ ಎತ್ತರವಾದಂತಹ ಬಂಡೆ ಕಲ್ಲಿನಿಂದ ಕೆಳಗೆ ಬೀಳ್ತಾ ಇದ್ದೆ ನಾನು. ಹೌದು. ಕೆಳಗೆ ಕಂಡ್ರೆ ಆಳವಾದಂತಹ ಪ್ರಪಾತ, ಬಿದ್ದು ಸಾಯಲೇಬೇಕಿತ್ತು ನಾನು. ಹೌದು. ಆ ಸಂದರ್ಭಕ್ಕೆ ಎಲ್ಲಿಂದ ಬಂದ್ರೆ ಏನೋ ನೀವು ಮಿಂಚಿನೋಪಾದಿಯಲ್ಲಿ ನಿಮ್ಮ ಪ್ರವೇಶ ಆಯಿತು. ನನ್ನ ಪ್ರಾಣವನ್ನ ರಕ್ಷಿಸಿದಂತಹ ವೀರರು ತಾವು. ಹಾಗಾಗಿ ಆಶ್ಚರ್ಯ ಪರಮಾಶ್ಚರ್ಯ ನನ್ನ ಪಾಲಿಗೆ. ನನಗ ಆಶ್ಚರ್ಯ ಆದದ್ದಕ್ಕಲ್ಲ, ಮತ್ತ್ಯಾಕೆ? ಈ ಪ್ರಪಂಚದಲ್ಲಿ 3 ವಿಭಾಗದ ಜನರಿದ್ದಾರೆ. ಯಾವುದ್ರಲ್ಲಿ? ಬೀಳುವುದರಲ್ಲಿ. ಬೀಳುವುದ್ರಲ್ಲಿ 3 ವಿಭಾಗ ಉಂಟು. ಯಾವುದೆಲ್ಲ? ಹೊಸದಾಗಿ ಹೋಗುವ ಜಾಗದಲ್ಲಿ ನಾವು ಹೊಸದಾಗಿ ಹೋಗಲ್ಪಟ್ಟವಾಗ ಆ ಸ್ಥಳದ ಏರು ಇಳಿತ, ಬೆಟ್ಟ ಗುಡ್ಡ, ಹೊಂಡ ಪಿಂಡಿ ಗೊತ್ತಿಲ್ಲದೆ ಆಯ ತಪ್ಪಿ ಅನಿರೀಕ್ಷಿತವಾಗಿ ಬೀಳುವುದುಂಟು. ಅದು ಆ ವ್ಯಕ್ತಿಗೆ ಗೊತ್ತಿರುವುದಿಲ್ಲ. ಇದು 1ನೇ ವಿಭಾಗ. ಇನ್ನು 2ನೇ ವಿಭಾಗ, ಈ ಲೋಕದಲ್ಲಿ ನಾವಂದುಕೊಂಡದ್ದು ಯಾವುದು ಕಾರ್ಯ ಸಾಗದು, ನಮ್ಮ ಎಣಿಕೆಯಂತೆ ಏನು ಆಗದು ಎನ್ನುವ ಕಾರಣದಿಂದ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವುದು. ಅದು ಅವ್ರಿಗೆ ಗೊತ್ತಿರ್ತದೆ. ಆ ವ್ಯಕ್ತಿಗೆ ಗೊತ್ತಿರ್ತದೆ. ಮೇಲಿನಿಂದ ಬೀಳುವುದು, ಇಲ್ಲಿಂದ ಹೊಳಗಾರುವುದು, ಸಾಯುವುದಕ್ಕೆ ಅನೇಕ ಮಾರ್ಗಗಳನ್ನು ಅನುಸರಿಸುವವರಿದ್ದಾರೆ. ಅದು 2 ವಿಭಾಗ. ಇನ್ನು 3ನೇದ್ದು, ಯಾವುದು? ಈ 2ಕ್ಕಿಂತಲೂ ಅಪಾಯಕಾರಿ ಹಿತಶತ್ರುಗಳು ಅಂತ ಹೇಳ್ತಾರೆ. ನಮ್ಮ ಜೊತೆಗೆ ಇದ್ದು ನಮ್ಮವರ ಹಾಗೆ ನಟಿಸಿ ನಮ್ಮನ್ನ ಮುಂದೆ ಹೋಗಲು ಬಿಟ್ಟು ಹೊಂಡ ಕಂಡಾವಾಗ ಹಿಂದಿನಿಂದ ನಮ್ಮನ್ನ ನೂಕಿ ಬಿಡುವುದು. ಅದ ವ್ಯಕ್ತಿಗೆ ಗೊತ್ತಿರುವುದಿಲ್ಲ. ಅಪಾಯವೇ ಸರಿ. ಈ 3 ವಿಭಾಗದಲ್ಲಿ ಯಾವ ವಿಭಾಗಕ್ಕೆ ಒಳಗಾದವಳು ನೀನು ಅನ್ನುವುದು ಪ್ರಶ್ನೆ. ಅದರ ಜೊತೆಯಲ್ಲಿ ಈ ರೂಪ, ಆಕರ್ಷಣೀಯವಾದ ರೂಪ ನಿನ್ನದ್ದು. ರೂಪಕ್ಕೆ ಒಪ್ಪುವ ಹೆಸರೇನು? ಹರಿದ ಪಡೆದ ತಂದೆ ತಾಯಂದಿರಾರು? ಯಾವ ಊರಿಂದ ಬಂದೆ, ಯಾವ ಊರಿಗೆ ಹೊರಟೆ, ಎಲ್ಲ ಹೇಳ್ಬೇಕು. ಇಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಕಣ್ಣಗೊಂಬೆ ಸೆಳೆದೆ ಕಣ್ಣಗೊಂಬೆ ಸೆಳೆದೆ ಮೋಹ ನಾಗ ಸುಂದರ ಕಣ್ಣಗೊಂಬೆ ಸೆಳೆದೆ ಕಣ್ಣಗೊಂಬೆ ಸೆಳೆದೆ ಮೋಹ ನಾಗ ಸುಂದರ ಮೋಹನಾಗ ಸುಂದರ ಹೆಣ್ಣೊರಂಬೆ ಎನ್ನ ಬಾಳ ಬಾಲ ಚಂದಿರ ಹೆಣ್ಣೊರಂಬೆ ಹೆಣ್ಣೊರಂಬೆ ಎನ್ನ ಬಾಳ ಬಾಲ ಚಂದಿರ ಬಾಲ ಚಂದಿರ ಮೋಹನಾಗ ಸುಂದರ ಎನ್ನ ಬಾಲ ಚಂದಿರ ಕಣ್ಣಗೊಂಬೆ ಸೆಳೆದ ಮೋಹನಾಗ ಸುಂದರ ಹೆಣ್ಣೊರಂಬೆ ಎನ್ನ ಬಾಳ ಬಾಲ ಚಂದಿರ ಹೆಣ್ಣೊರಂಬೆ ಎನ್ನ ಬಾಳ ಬಾಲ ಚಂದಿರ ಮೋಹನಾಗ ಸುಂದರ ಎನ್ನ ಬಾಲ ಚಂದಿರ
ರಾಧೆಯ ವೀಣೆ ಮಿಡಿದಿ ರಾಧೆಯ ವೀಣೆ ಮಿಡಿದಿ ಜಾನವೈನಿಕೆ ರನ್ನ ಭಾವ ಪುಷ್ಪರಂಗ ಪ್ರಾಣನಾಯಕ ರನ್ನ ಭಾವ ಪುಷ್ಪರಂಗ ಪ್ರಾಣನಾಯಕ ನೀ ಭಾಗ್ಯದಾಯಕ ನೀ ಪ್ರಾಣನಾಯಕ ಜನಾಪುರ. ಓ ಸರಿಯದಲ್ಲೇ ಉಂಟಲ್ಲ. ಹೌದು, ಹಾ ಅಲ್ಲಿಯ ಮಹಾರಾಜ ಹಾ. ಮಹೇಂದ್ರ ವರ್ಮರು, ಓಹೋ ಅವರ ಮುದ್ದಿನ ಮಗಳು ಹಾ. ಮನಸ್ವಿನಿ ಅಂತ ನನ್ನ ಹೆಸರು. ನೀ ರಾಜಕುಮಾರಿಯ? ಹೌದು, ರಾಜಕುಮಾರಿ. ರಾಜಕುಮಾರಿ ಅಂದ ಮೇಲೆ ಸಖಿಯವ್ರು ಆತ ಎಲ್ಲ ಬರ್ಬೇಕಿತ್ತು, ನೀನೊಬ್ಳೆ ಬಂದಿದ್ದೀಯಾ? ನಾನು ಹಾ. ಅರಮನೆಯಿಂದ ನೇರವಾಗಿ ಉಪವನವನ್ನು ಕಾಣುವ ಉದ್ದೇಶದಿಂದ ಬಂದದ್ದು. ಓ ಹಾಗೆ, ಅವರಿಗೆ ಯಾರಿಗೂ ವಿಚಾರ ಹೇಳಲೇ ಇಲ್ಲ ಇವತ್ತು. ಸರಿ. ಹಾಗಿರುವಾಗ ಆ ನಿಮಗೀಗ ಕುತೂಹಲ ಕೆರಳಿಸುತ್ತಿರುವಂತಹ ವಿಚಾರ ಯಾವುದು? 3 ವಿಭಾಗದಲ್ಲಿ ನೀನು ಯಾವ ವಿಭಾಗದವಳು? ಬೀಳುವುದಕ್ಕೆ ಕಾರಣ ಏನು? ಏನು ಅಗತ್ಯವಾಗಿ ಅದು ಬೇಕು. ಬೇಕು? ಹಾಗಂತ ಹಾ. 3 ವಿಭಾಗವನ್ನ ನೀವು ಸೂಚಿಸಿದ್ದೀರಿ. ಹೌದು. ಅದರಲ್ಲಿ ಮೊದಲೇ ವಿಭಾಗವೇ ನನ್ನದು. ಮೊದಲನೇ ಅಂತ ಇಟ್ಟುಕೊಳ್ಳೋಣ. ಹಾ. ಗೊತ್ತಿಲ್ಲದೆ, ಅರಿವಿಲ್ಲದೆ, ಗೋಚರ ಇಲ್ಲದೆ ಎಡವಿ ಬೀಳೋಣ ಅಂತ ಹೇಳಿದ್ರೆ ಹಾ. ಬೀಳುವುದಕ್ಕೆ ಬೆಟ್ಟದ ತುದಿಗೆ ಹೋಗ್ಬೇಕಾ? ಈಗ ಪ್ರಶ್ನೆ ಮೇಲೆ ಮತ್ತೊಂದು ಪ್ರಶ್ನೆ ಉದ್ಭವ ಆಯ್ತು. ಬೆಟ್ಟದ ತುದಿ ಹೋದ್ಮೇಲೆ ಕಾಲ್ ಜಾರುವುದು ಸಹಜ ಗೊತ್ತಿರ್ತದೆ ಅಲ್ವಾ? ಹೌದು. ಮತ್ತ್ಯಾಕೆ ಬೆಟ್ಟ ಹತ್ತಿದ್ದು? ಕಾರಣ ಉಂಟು. ಏನು? ನೀವು ಹಾ. ಈ ಪ್ರದೇಶಕ್ಕೆ ಬಂದದ್ದಷ್ಟೇ, ಹೌದು. ಸುತ್ತ ಒಮ್ಮೆ ದೃಷ್ಟಿ ಹರಿಸಲಿಲ್ಲ ನೀವು. ನಾನು ಎಲ್ಲ ಕಡೆ ನೋಡುವುದಿಲ್ಲ. ಹಾಗೆಲ್ಲ ನೋಡುದಿಲ್ಲ ನೀವು. ಹೌದು. ಅಲ್ವಾ? ಹಾ. ನಿಮ್ಮನ್ನ ಕಂಡಾಗ ಗೊತ್ತಾಗ್ತದೆ. ಸರಿ. ಆದ್ರೂ ಕೂಡ ಹಾ. ನಾನು ಹಾಗೆ ಹೇಳಿದ್ದಲ್ಲ, ಮತ್ತೆ ಸುತ್ತಮುತ್ತಲಿನ ಪರಿಸರ ವೀಕ್ಷಣೆ ಮಾಡಿ ಅಂತ. ಹಾ. ನೀವು ಆ ಕಡೆ ಸಂಪಿಗೆ ಮರ ನೋಡಿದ್ರಾ? ಓ, ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಅರಳಿ ನಿಂತಿದೆ, ಹೂ ಉಂಟು ಮತ್ತೆ. ಅಲ್ವಾ? ಹಾ. ಅದರಲ್ಲಿರುವಂತಹ ಸಂಪಿಗೆ ಹೂವನ್ನ ಹಾ. ಕೊಯ್ದು ಹಾ. ಮುಡಿಗೇರಿಸಿಕೊಳ್ಬೇಕು ತಪ್ಪಲ್ಲ. ಎನ್ನುವಂತಹ ಆಸೆ ಆಯ್ತು. ಸರಿ. ಈ ಹೂ ಇರುವುದು ಯಾತಕ್ಕಾಗಿ ಹೇಳಿ? ಒಂದೋ ಹೆಣ್ಣಿನ ಮುಡಿಗೆ ಇಲ್ಲ ಅಂತಂದ್ರೆ ದೇವರ ಮುಡಿಗೆ ಸೇರ್ಬೇಕು ಅರ್ಪಿಸ್ಬೇಕು ಅಲ್ವಾ? ಹಾ. ಹಾಗಾಗಿ ಹಾ. ಆ ಹೂವನ್ನ ಕೊಯ್ದು ಹ್ಮ್. ಮುಡಿಯಬೇಕು ಅಲ್ವಾ? ಹಾ. ನನಗೆ ಯಾವ ರೀತಿಯಲ್ಲಿ ಹಾ. ಯಾವುದೇ ಒಂದು ವಸ್ತು ಹ್ಮ್. ಒಳ್ಳೆಯದಿದ್ರೆ ಹಾ. ಅದು ನನ್ನಲ್ಲಿರ್ಬೇಕು ಹಾ. ಎನ್ನುವಂತಹ ಆಸೆ. ಬಯಕೆ. ಹೌದು. ಹಾ. ಹಾಗಾಗಿ ಹಾ. ಆ ಹೂವನ್ನ ಕೊಯ್ದು ಮುಡಿಯಲೇಬೇಕು ಹಾ. ಎನ್ನುವಂತಹ ಉದ್ದೇಶದಿಂದ ಹ್ಮ್. ಅದು ಆ ಕಾಣುತ್ತಿರುವಂತಹ ಬಂಡೆಕಲ್ಲನ್ನು ಹೇಳಿ ಹಾ. ಆ ಹೂವನ್ನ ಕೊಯ್ಯುವುದಕ್ಕೆ ಪ್ರಯತ್ನ ಪಟ್ಟದ್ದು. ಹಾ. ಕಾಲು ಜಾರಿತು, ಹಾ. ಕೆಳಗೆ ಬೀಳುವಷ್ಟರಲ್ಲಿ ಆಯ ತಪ್ಪಿ ನಾನು ಹಿಡಿದೆ. ಆಪತ್ ಬಾಂಧವರ ಹಾಗೆ ಬಂದು ನನ್ನನ್ನು ರಕ್ಷಣೆ ಮಾಡಿದ್ದೀರಿ. ಹಾ. ಹಾಗಂತ ಹಾ. ನೀವ್ಯಾರು, ಹಾ. ಮುಂದೆಲ್ಲಿಗೆ ಹೋಗೋರು, ಹಾ. ನಿಮ್ಮ ಹೆಸರೇನು ಹಾ. ನನ್ನಲ್ಲಿ ಹೇಳಬಾರ್ದಾ? ಇಲ್ಲಿಗೂ ನಂದನಾಪುರಕ್ಕೂ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆಯೋ ಹಾ. ಅಷ್ಟೇ ವ್ಯತ್ಯಾಸ ದೂರ ಇರುವುದು ನಮ್ಮ ಪುರಕ್ಕೆ. ಹಾ. ಅಜಪುರ ಜಪುರದವ್ರ? ನಮ್ಮ ನಾಡು. ಹಾ. ಅಲ್ಲಿನ ಅರಸು ರವಿಕೀರ್ತಿ ನನ್ನ ಅಪ್ಪ, ಅವನ ಮಗ ನಾನು. ಹೆಸರು ಮಧುರ. ಮಧುರವಾದ ಹೆಸರು. ನಾನು ರಾಜಕುಮಾರ, ನೀನು ರಾಜಕುಮಾರಿ. ನಮ್ಮ ಈ ರೂಪ ಕೊಪ್ಪುವಂತಹ ಹೆಸರು. ಹಾ. ಈಗ ನಿನ್ನ ವಿಳಾಸ ಪರಿಚಯವನ್ನು ನನಗೆ ಹೇಳಿಕೊಂಡೆ, ನನ್ನ ವಿಳಾಸ ಪರಿಚಯವನ್ನು ವಿನಿಮಯ ಮಾಡಿಕೊಂಡೆ. ನಾ ಬರ್ತೇನೆ. ನೀವು ಇಷ್ಟು ಅವಸರ ಮಾಡುದು ಯಾಕೆ ಅಂತ? ಏನಾಯ್ತು? ಅಲ್ಲ, ಹಾ. ಮಾತುಕತೆ ಮುಗೀತಾ? ಮಾತುಕತೆ ಮುಗೀತಲ್ಲ, ಇವತ್ತಿನ ಮುಗೀತು. ಇವತ್ತಿನದು ಮುಗೀತ. ಹೌದು. ಹಾ. ಅಲ್ಲ, ಹಾ. ಕೆಲವೊಂದು ವಿಚಾರದಲ್ಲಿ ಹಾ. ಹೆಣ್ಣು ಮಕ್ಕಳು ಸ್ವಲ್ಪ ಮುಂಚೂಣಿಯಲ್ಲಿ ಇರ್ತಾರಂತೆ. ಮುಂಚೂಣಿಯಲ್ಲಿ ಇರ್ತಾರಂತೆ, ನಾವು ಸ್ವಲ್ಪ ನಿಧಾನ ಅಂತಲ್ಲ. ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಹಾ. ಹೆಣ್ಮಕ್ಳನ್ನ ಮಾತನಾಡಿಸುವುದು, ಮಾತನಾಡಿಸುವುದು, ವಿಳಾಸ ಕೇಳುವುದು, ಇದ್ರಲ್ಲೆಲ್ಲ ಚುರುಕಿರ್ತಾರೆ. ಹಾಗಂತ ನಾನು ನಿಧಾನ ಅಂತಲ್ಲ. ನಮ್ಮದೆಲ್ಲ ಹೇಗೆ ಗೊತ್ತಾ? ಈ ಕಡೆಯಿಂದ ಕ್ರಿಯೆ ಬಂದ್ರೆ ಈ ಕಡೆಯಿಂದ ಪ್ರತಿಕ್ರಿಯೆ ಬರ್ತದೆ. ಹೌದಾ? ಹಾ. ಈಗ ಕ್ರಿಯೆ ನಾನು ಕೊಡ್ಬೇಕು, ಒಳ್ಳೇಬೇಕು. ಪ್ರತಿಕ್ರಿಯೆ ಆ ಕಡೆಯಿಂದ ಬರ್ತದೆ. ಓಹೋ. ಆದ್ರೆ ಹಾ. ಈಗ ಹ್ಮ್. ನಾನು ಹೇಳಬಹುದಿತ್ತು, ಹಾ. ಅದೇ ಹೇಗೆ ಹೇಳುವುದು ಅಂತ. ಅಂದ್ರೆ ಒಂದು ರೀತಿ ಹೆಣ್ಮಕ್ಕಳಿಗೆ ನಾಚಿಕೆ ಅನ್ನುವಂಥದ್ದು ಇರ್ತದಲ್ಲ. ಆ ಬಾಳೆಯ ಬಾಳು ಬಾಳೆಯ ಹಾಗೆ ನಾಚಿಕೆಯ ತಡಗೋಡೆ ಮಧ್ಯೆ ವ್ಯವಹಾರ. ಆದರೆ ನನ್ನೆದುರುಗಡೆ ಅದು ಬೇಡ. ಯಾಕೆ? ನಿಸ್ಸಂಕೋಚ, ನಿರರ್ಗಳ, ನಿರ್ಭೀತಿಯಿಂದ ನೀನು ಹೇಳಿಕೊಳ್ಳಿಕ್ಕೆ ತೊಂದರೆ ಇಲ್ಲ. ಅಂದ್ರೆ ಆ ರೀತಿಯಂತಹ ವ್ಯಕ್ತಿ ಸ್ವಾತಂತ್ರ್ಯ ನನ್ನ ಬಲಿ ಕೊಡ್ತಾ ಇದ್ದೆ. ಖಂಡಿತ ಸಂತೋಷವಾಯಿತು. ಹಾ. ನೇರವಾಗಿ ವಿಚಾರ ಹೇಳುವುದಾ? ಓ,
ಜೀವನದಲ್ಲಿ ಹೆಣ್ಣಾದವಳು ಹಾ. ಮದುವೆ ಆಗುವುದಿದ್ರೆ ಹಾ. ಅದು ಇಂಥದ್ದೇ ವ್ಯಕ್ತಿಯನ್ನ ಹಾ. ಎನ್ನುವ ಹಾಗೆ ಕಲ್ಪಿಸಿಕೊಳ್ತಾಳಂತೆ ಆ ಹಕ್ಕು ಅವಳಿಗುಂಟು. ಅಲ್ವಾ? ಹ್ಮ್. ಹಾಗಿರುವಾಗ ಹಾ. ಇವತ್ತು ನಾನೊಬ್ಬನನ್ನ ಕಂಡೆ, ಹಾ. ಜೀವನದಲ್ಲಿ ಮದುವೆ ಆಗುದಿದ್ರೆ ಹಾ. ಆತನನ್ನೇ ಎನ್ನುವ ಹಾಗೆ ಆಲೋಚನೆ ಮಾಡಿಕೊಂಡೆ. ಹೇಳಿ ಬಿಡುವಾಗಿತ್ತು. ಅಂದ್ರೆ ನಾಳೆ ಅಂತ ಹೇಳಿದ್ರೆ ಅವ ಸಿಗುವುದಿಲ್ಲ. ಮತ್ತೆ ಹಣ ಇಲ್ಲ, ಅವಲ್ಲ, ಯಾರು ಇಲ್ಲಿ ಇರ್ಲಿಕ್ಕಿಲ್ಲ. ಹೌದಾ? ಹಾ. ಹಾಗಿದ್ರೆ ನೇರವಾಗಿ ಹೇಳಿಕೊಳ್ತಾ ಇದ್ದೇನೆ, ಹಾ. ಆ ವ್ಯಕ್ತಿ ಮತ್ತೆ ಯಾರು ಅಲ್ಲ, ಹಾ. ಅದು ನೀವೇ. ನನ್ನನ್ನೇ ಆಯ್ಕೆ ಮಾಡಿದ್ದು. ನಿಮ್ಮನ್ನೇ ಆಯ್ಕೆ ಮಾಡಿಕೊಳ್ಳುವುದಕ್ಕೂ ಕಾರಣ ಉಂಟು. ಏನು? ಒಬ್ಬ ವ್ಯಕ್ತಿ ಕಷ್ಟದಲ್ಲಿರುವಂತಹ ಸಂದರ್ಭ ಹಾ. ಆತನಿಗೆ ರಕ್ಷಣೆ ಮಾಡುವಂತಹ ಹಾ. ಹೃದಯ ವೈಶಾಲ್ಯತೆ ಹಾ. ಅದು ನಿಮ್ಮಲ್ಲಿ ಕಂಡೆ. ಓಹೋ. ಹಾಗಾಗಿ ಹಾ. ಆ ಹೃದಯ ವೈಶಾಲ್ಯತೆಯನ್ನು ಕಂಡು ಮನಸೋತು ಹೋದೆ. ಹಾ. ಪ್ರಿಯತೆ ವಿಷಯತೆ ಹೃದಯ ಅಂತ ಹೇಳಿದ್ರು. ಹಾ. ಪ್ರತಿಯೊಬ್ಬ ಜೀವಿಯ ದೇಹದ ಎಡಭಾಗದಲ್ಲಿ ಹಾ. ಮುಷ್ಟಿಗಾತ್ರದ ಹೃದಯ ಇರುವುದು ಯಾತಕ್ಕಾಗಿ ಹೇಳಿ? ರಕ್ತ ಪರಿಚಲನೆ ಮಾಡ್ಲಿಕ್ಕೆ. ಕೇವಲ ರಕ್ತ ಪರಿಚಲನೆ ಮಾಡುವುದಕ್ಕಾಗಿ ಅಲ್ಲ, ಮತ್ತೆ? ಮತ್ತೊಬ್ಬರ ನೋವಿಗೆ, ನಲಿವಿಗೆ, ಸುಖಕ್ಕೆ, ಕಷ್ಟಕ್ಕೆ ಹಾ. ಸ್ಪಂದಿಸುವುದಕ್ಕಾಗಿ ಅಂತೆ. ಓಹೋ. ಅಂತಹ ಹೃದಯ ವೈಶಾಲ್ಯತೆ ಹ್ಮ್. ಅದು ನಿಮ್ಮಲ್ಲಿ ನಾನು ಕಂಡೆ. ಹಾ. ಒಂದೊಮ್ಮೆಗೆ ನಿಮ್ಮನ್ನೇ ಮದುವೆ ಆದದ್ದೇ ಹೌದಂತಾದ್ರೆ ಹಾ. ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಕುಂದು ಕೊರತೆ ಬಾರದ ತೆರದಲ್ಲಿ ಹಾ. ನೀವು ರಕ್ಷಣೆ ಮಾಡ್ತೀರಿ ಹಾ. ಎನ್ನುವಂತಹ ಆಲೋಚನೆ ನನ್ನ ಪಾಲಿಗೆ ಬಂತು. ಸರಿ. ಹಾಗಾಗಿ ಹಾ. ನಿಮ್ಮನ್ನೇ ಮದುವೆ ಆಗ್ಬೇಕೆನ್ನುವಂತಹ ಆಸೆ. ಹಾ. ನಾನು ಮದುವೆ ಆಗುತ್ತೀರಾ? ನೀನ್ ಎಂತದ್ದೇ ಹೇಳುವುದು? ಅಂದ್ರೆ ಒಂದು 8 ಹೆಣ್ಮಕ್ಳು ಹೇಳಿ ಆಯ್ತಾ? 20-25 ಅಂತ ಇಡು. ಅಂದ್ರೆ ಏನ್ ಪುರ್ಸೊತ್ತೆ ಅದೇ ಕೆಲಸ ನನಗೆ. ನಾನು 26ನೇ ಅವಳ. ಆಹಾ, 90-90 ಅಂತ. ಅಲ್ಲ ಮತ್ತೆ ನೀವು ಹೇಳಿದ್ದೆ ಹೇಗಾಯ್ತು? ಹಾಗಲ್ಲ, ನಾನು ಅಂದುಕೊಂಡಿದ್ದೆ ನಾನೇ ಹೇಳಬೇಕು ನಿನ್ನಲ್ಲಿ ಪ್ರೇಮ ನಿವೇದನೆಯನ್ನ ಅಂತ. ನೀನೇ ಹೇಳ್ಬಿಟ್ಟಿಯಲ್ಲ. ಅಲ್ಲ ನಿಮ್ಗೆ ಹೇಳಿಕ್ಕೆ ಏನು? ನಾನು ಹೇಳಲಿಲ್ಲ, ಯಾಕೆ ಕೇಳು. ನಾನು ಹೇಳುವ ಪೂರ್ವದಲ್ಲಿಯೇ ನೀನ್ ಯಾರಿಗೂ ನಿಶ್ಚಯವಾಗಿರುವ ಹೆಣ್ಣಾಗಿರುವುದು. ನಾನು ಹೇಳಿದ್ದೊಂದು ದಾರಿ ಮೇಲೆ ಬೀಳುವುದಿಲ್ವಾ? ಮುಂದಾಲೋಚನೆ ಮಾಡಿದ್ದು ತಾವು. ವ್ಯರ್ಥ ಆಗಬಾರ್ದಲ್ಲ. ಹಾಗಾಗಿ ಮತ್ತೆ ನೀನು ಆಂಗಿಕವಾಗಿ ನಾನು ಆವಾಗಲೇ ವಿನಯ ಮಾಡಿ ತೋರಿಸಿದ್ದೇನೆ. ಏನ್ ಮಾಡಿದ್ರಿ? ಜಾರಿ ಬಿದ್ದೆ. ಅದ್ ಯಾಕದು? ನಿನ್ನ ಮುಖವನ್ನು ಕಂಡಾವಾಗಲೇ ಜಾರಿ ಬಿದ್ದೆ ಅಂತ ಹೇಳಿದ್ದು. ಅದಕ್ಕಾಗಿ ಹೇಳಿದ್ದ? ಹಾ. ಆ ಬರುವ ದಾರಿಯಲ್ಲಿ ಏನಾದ್ರೂ ಸಮಸ್ಯೆ ಆಯ್ತಾ ಅಂತ ಆಲೋಚನೆ ಮಾಡಿ. ಇಲ್ಲವೇ ಇಲ್ಲ. ಕಣ್ಣ ಪ್ರಥಮ ನೋಟದಲ್ಲಿಯೇ ಪ್ರೇಮಾಂಕುರ ಎನ್ನುವುದು ಆಗಿದೆ. ಹಾಗಾಗಿ ನಾನು ನಿನ್ನನ್ನ ಪ್ರೀತಿಸಿದ್ದೇನೆ, ನೀನು ನನ್ನನ್ನ ಇಷ್ಟಪಟ್ಟಿದ್ದೀಯ. ಮನಸ್ಸು ಕಳೆದಾಯ್ತು. ಇನ್ನು ಮದುವೆಯಾಗುವುದೊಂದು ಬಾಕಿ. ಆದರೆ ಒಂದು, ನಿನ್ನ ತಂದೆ ತಾಯಿಯನ್ನ ನೀನು ಹೇಳಿ ಒಪ್ಪಿಸು. ನನ್ನ ಅಪ್ಪನಿಗೆ ನಾನು ಹೇಳ್ತೇನೆ. ನನ್ನ ತಂದೆ ತಾಯಿಯನ್ನ ನಾನು ಒಪ್ಪಿಸುವುದು ಸರಿ. ನಿಮ್ಮ ಅಪ್ಪನಿಗೆ ನೀವು ಹೇಳುದು? ಹಾ. ಅಮ್ಮ. ಕಾರಣ ಉಂಟು. ಹಾ. ನಾನು ಸಣ್ಣವನಿರುವಾಗಲೇ ನಾ ತಾಯಿಯನ್ನ ಕಳೆದುಕೊಂಡ ಹತಭಾಗ್ಯ ಇದ್ದೇನೆ. ನೀನು ನನ್ನನ್ನು ಮದುವೆಯಾಗಿ ಬರುವುದಾದರೆ ಒಂದು ನಿಬಂಧನೆ ಉಂಟು. ಏನು? ಕೇವಲ ಹೆಂಡತಿಯಾಗಿ ಮಾತ್ರ ಅಲ್ಲ, ನನ್ನ ತಾಯಿಯಾಗಿಯೂ ಬರಬೇಕು. ಈಗ ಮದುವೆ ಆಗುವುದಕ್ಕಿಂತ ಮುಂಚಿತವಾಗಿ ಜವಾಬ್ದಾರಿ ಹೆಗಲೇರಿ ಆಯ್ತು. ನಿಬಂಧನೆ ಅದು. ಹೌದಾ? ಹಾ. ಹಾಗಿದ್ರೆ ಹಾ. 2 ಸ್ಥಾನವನ್ನ ನಾನು ತುಂಬಬೇಕು. ಸತ್ಯ. ನನ್ನ ಕೈಲಿ ಎಷ್ಟಾಗ್ತದೆ ಹಾ. ಅಷ್ಟು ಹಾ. ಶ್ರಮ ನಾನು ಪಡ್ತೇನೆ. ಸಾಮರ್ಥ್ಯ ನಿನಗುಂಟು, ತುಂಬಿಸುವುದು ಅಗತ್ಯ. ಆದ್ರೆ ಇನ್ನು ಯಾವತ್ತು ಸಿಗುವುದು ನಾವು? ನಾವು ಇನ್ನು ಮದುವೆ ಮಂಟಪದಲ್ಲಿ ಅಲ್ಲಿವರೆಗೆ ಕಾಯ್ಬೇಕಾ? ವ್ಯವಸ್ಥೆ ಮಾಡಬೇಡ. ಕಣ್ಣರಡು ಬೆರೆತವಾಗೆಯ ಕಣ್ಣರಡು ಬೆರೆತವಾಗ ಹೃದಯ ನುಡಿ ಕಣ್ಣಲ್ಲಿ ಮೋಸೆದಾಗ ಪುಣ್ಯ ಪುರುಷನ ಕಂಡಳು ಮನಸ್ವಿ ಧನ್ಯನೋದನು ಎಂದಳು. ವಶಪಡಿಸಿಕೊಳ್ಳಬೇಕೆಂದಾಗಿ ಆ ಸಂದರ್ಭ ಎನ್ನುವುದು ಇವತ್ತು ಒದಗಿ ಬಂದಿದೆ. ಹಾಗೆಯೇ ನಾನು ತೀರಿಸಿಕೊಳ್ಳಲೇಬೇಕು. ನೋಡೋಣ.
ಒಂದು ಲೇಖನ ಬದುಕಳಿಸ್ತೇನೆ. ಕತ್ತಿ ಕಾಳಗಕ್ಕೆ ಬನ್ನಿ ಎನ್ನುವುದಾಗಿ ಮುಂದೇನಾಗ್ತದೆ ಕಡಪಾಡಿ ಅಧಿಕಾರಿಯಾದಂತ ವೀರವರ್ಮನ ಲೇಖನ ಕತ್ತಿ ಕಾಳಗವನ್ನು ಏರ್ಪಡಿಸಿದಾರಂತೆ. ಹಾಗಾಗಿ ತಡ ಮಾಡುದಲ್ಲ, ಹೋಗ್ತೇನೆ. ನೋಡುತ್ತಲೇ ತರುಣಿಯ ಮಗವನು ನೋಡುತ್ತಲೇ ತರುಣಿಯ ಮಗವನು ನುಡಿಸಿದ ಆಕೆಯೊಡನೆ ಮಧುರ ವಚನದಲ್ಲಿ ನುಡಿಸಿದ ಆಕೆಯೊಡನೆ ಮಧುರ ವಚನದಲ್ಲಿ ಮಿಂಚುಗಣ್ಣ ಚೆಲುವೆ ನಿನ್ನ ಮನವ ಅರಿಯೆನು. ಮಿಂಚುಗಣ್ಣ ಚೆಲುವೆ ಮಿಂಚುಗಣ್ಣ ಚೆಲುವೆ ಮಿಂಚುಗಣ್ಣ ಚೆಲುವೆ ಮಿಂಚುಗಣ್ಣ ಚೆಲುವೆ ನಿನ್ನ ಮನವ ಅರಿಯೆನು. ನಿನ್ನ ಮನವ ಅರಿಯೆನು. ನಿನ್ನ ಮನವ ಅರಿಯೆನು. ಅಂಚಗಮನಿ ಬೆಳಗ್ಗೆ ಏಳು ಎಲ್ಲ ಸಲ್ಲನು. ಅಂಚಗಮನೆ ಅಂಚಗಮನೆ ಅಂಚಗಮನಿ ಬೆಳಗ್ಗೆಳು ಅಂಚಗಮನಿ ಬೆಳಗ್ಗೆಯಳು ಎಲ್ಲ ಸಲ್ಲನು. ಕೇಳು ಎಲ್ಲ ಸಲ್ಲನು. ಕೇಳು ಎಲ್ಲ ಸಲ್ಲನು. ಮಿಂಚಗಣ್ಣ ಚೆಲುವೆ ನಿನ್ನ ಮನವಾರಿಯನು. ಪಂಚಗಮನ ಬೆಳಗ್ಗೆಳು ಎನ್ನ ಸೊಲ್ಲನು. ಪಂಚಗಮನೆ ಬೆಳಗ್ಗೆಳು ಎನ್ನ ಸೊಲ್ಲನು. ಕೇಳು ಎನ್ನ ಸೊಲ್ಲನು. ಕೇಳು ಎನ್ನ ಸೊಲ್ಲನು. ಪಂಚಗಮನೆ ಬೆಳಗ್ಗೆಯಳು ಎನ್ನ ಹೃದಯವೀನೆ ನುಡಿಸಿ
ಹರುಷವಾತು ನಿನ್ನ ನೋಟ ನನ್ನ ಮನಸ್ಸಿಗೆ ಹರುಷವಾತು ಹರುಷವಾತು ನಿನ್ನ ನೋಟ ನನ್ನ ಮನಸ್ಸಿಗೆ ಜಾನೆ ಕೋಮಲಿ ನನ್ನ ಮನಸ್ಸಿಗೆ ಕಡಪಾಡಿ ಅಧಿಕಾರಿಯಾದಂತ ವೀರವರು ಲೇಖನವನ್ನು ಬರೆದು ಕಳಿಸಿದ ಯಾವ ರೀತಿ ಕತ್ತಿ ಕಾಳಗವನ್ನು ಏರ್ಪಡಿಸಿದ್ದೇನೆ ಎನ್ನುವ ಹಾಗೆ ಹಾಗಾಗಿ ಕತ್ತಿಯನ್ನು ಹಿಡಿದುಕೊಂಡು ನೇರವಾಗಿ ರಣಕಣಕ್ಕೆ ಇಳಿದಿದ್ದೇನೆ. ಇಲ್ಲಿ ಬಂದು ನೋಡಿದ್ರೆ ನೀವು ಎಂತದ್ದೇ ನಿನಗೆ ತಲೆ ಸರಿ ಉಂಟು ಕೇಳ್ತೇನೆ. ಸರಿ ಉಂಟು. ನನ್ನ ಅಪ್ಪಯ್ಯ ಒಬ್ಬ ಇದ್ದಾನೆ ವೀರವರ್ಮ. ಅವನಿಗಂತೂ ವೀರವರ್ಮ ನಿಮ್ಮ ಅಪ್ಪಯ್ಯನ? ಅವರ ಮಗನಾನು ವಿಶ್ವಾಸ್. ವಿಶ್ವಾಸ ಹೆಸರು ನಂದ ಹಾಗೆ ವಿಶ್ವಾಸ್. ಹಾಗಂತ ಅವನಿಗೆ ತಲೆ ಸರಿ ಇಲ್ಲ. ಯಾಕೆ ಹೇಳು? ಹಿಂದೊಂದು ಸಂದರ್ಭದಲ್ಲಿ ಯುದ್ಧದಲ್ಲಿ ನಿನ್ನೊಂದಿಗೆ ಸೋತಾವ. ಹೌದು. ಅವು ಒಂದು ಲೇಖನ ಬರೆದಾಕುದು ಕತ್ತಿ ಕಾಳಗಕ್ಕೆ ಬಾ ಅಂತ. ನೀನು ಹಿಂದೆ ಮುಂದೆ ಯೋಚನೆ ಮಾಡುವುದಲ್ಲ, ಹಿಡ್ಕೊಂಡು ಓಡ್ಕೊಂಡ್ ಬಂದೆ ಕಾಳಗಕ್ಕೆ. ಒಮ್ಮೆ ಸೋತವನ ಮೇಲೆ ಮತ್ತೆ ಸೋತವನೊಟ್ಟಿಗೆ ಮತ್ತೆ ಕಾಳಗ ಮಾಡುವ ಅವಶ್ಯಕತೆ ಉಂಟು ಕೇಳ್ತೇನೆ. ಅವಶ್ಯಕತೆ ಅದಕ್ಕೆ ನಿನಗೆ ಹುಚ್ಚ ಅಂತ ಹೇಳುದು. ಹಾಗಲ್ಲ, ಮತ್ತೆ ಲೇಖನವನ್ನು ಬಂದಾಗ ಅರಮನೆಯಲ್ಲಿ ತಂದೆಯವರು ಇರ್ಲಿಲ್ಲ, ಜೊತೆಯಲ್ಲಿ ಅಣ್ಣನೂ ಇರ್ಲಿಲ್ಲ. ಮರ್ಯಾದೆ ಪ್ರಶ್ನೆ ಇರುವಂತಹ ಕಾರಣದಿಂದಲಾಗಿ ನೇರವಾಗಿ ಕತ್ತಿಯನ್ನು ಹಿಡಿದುಕೊಂಡು ಬಂದದ್ದೇ. ಎಂತದ್ದೇ ಕಾಳಗವೇ? ಮರ್ಯಾದೆ ಎಂತದ್ದು ನೀನು ಸುಮ್ಮನೆ ಯಾವುದಲ್ಲ. ಈಗ ನಾವು ಯಾವುದಾದ್ರು ಮಾಡುವುದಾದ್ರು ಮೊದಲಾಗಿ ಯೋಚನೆ ಮಾಡ್ಬೇಕು. ಏನು ಇದು ಮಾಡ್ಬೇಕಾ ಬೇಡವಂತ. ಮರ್ಯಾದೆ ಪ್ರಶ್ನೆ ಬರುವುದಿಲ್ಲ. ಮತ್ತೆ ಯಾಕೆ ಮರ್ಯಾದೆ ಬರುವುದು ಎಲ್ಲಿ? ಮರ್ಯಾದೆ ಇದ್ದವರ ಹತ್ರ ಮಾತ್ರ. ಹೌದು. ಇಲ್ಲದೆ ಹೋದವರಲ್ಲಿ ಮರ್ಯಾದೆ ಅಂತ ಕಾರಣದಲ್ಲಿ ಅವರಲ್ಲಿ ವ್ಯವಹಾರ ಹಾಗೆ ಇರ್ಬೇಕು. ಹೌದು ಹೌದು. ಅಂದ್ರೆ ನಿಮ್ಮ ಅಪ್ಪನಲ್ಲಿ ಮರ್ಯಾದೆ ಇಲ್ಲ, ನನಗೆ ಗೊತ್ತುಂಟು. ಅದು ನನಗೂ ಗೊತ್ತುಂಟೆ. ಹಾಗಂತ ನನ್ನ ಅಪ್ಪಯ್ಯ ಎಲ್ಲ ಹೇಗೆ ಹಳೆ ಕಡ್ತ. ಹೌದು. ಹೌದಪ್ಪ. ಅವ್ರು ಎಲ್ಲಿಗೆ ಹೋಗಿ ಏನೇ ಮಾಡಿ ಹೇಳುವುದೊಂದೇ, ನಮ್ಗೆ ಕಾಳಗ ಬೇಕು, ಕಾಳಗ ಬೇಕು. ಹೌದು. ಆ ಕಾಳಗ ಈ ಕಾಳಗ. ಹೌದು. ಕಾಳಗದ ಹೆಸರು ಬಿಟ್ಟರೆ ಬೇರೆ ಎಂತದ್ದು ಬೇರೆ ಯಾವ್ದು ಗೊತ್ತಿಲ್ಲ. ಆದ್ರೆ ನಾವು ಬಯಸುವುದು ಯಾವುದು? ಯಾವುದು? ಕಲ್ಯಾಣವನ್ನು ಬಯಸುವುದು.
ಒಂದು ರೀತಿಯಲ್ಲಿ ಒಳ್ಳೆದೇ. ಏನು? ಯಾಕಂತ ಹೇಳಿದ್ರೆ ಕಾಳಗ ಮಾಡಿದೆ ಹೋದಂತ ಆದ್ರೆ ಅನೇಕ ಮಂದಿ ಯೋಧರ ಹೆಣ ಬೀಳ್ತದೆ, ಅಲ್ವಾ? ಜೊತೆಯಲ್ಲಿ ರಕ್ತದೋಕಳಿ ಎನ್ನುವುದು ಹರಿದು ಹೋಗ್ತದೆ. ರಕ್ತಪಾತವಾಗ್ತದೆ. ಹೌದು. ಮತ್ತೆ ಗೊತ್ತುಂಟ ವಿಚಾರ ಏನು? ನಾವೆಲ್ಲ ಅರಸನ ಮಕ್ಕಳು. ಹೌದು. ನಮಗೋಸ್ಕರ ಯಾರ್ಯಾರ ಮಕ್ಕಳು ಜೀವ ತಕೊಳ್ಳುವುದಿಲ್ಲ. ಯಾಕೆ? ಅದಕ್ಕಾಗಿ ನಿಲ್ಲಿಸಿದ್ದು ನಾನು. ಒಳ್ಳೇದು. ಅದೆಲ್ಲ ಬೇಡ. ಈಗ ಒಂದು ಶೃಂಗಾರ ಆಗ್ಬೇಕಂತ ನಾನು ಯೋಚನೆ ಮಾಡಿದ್ದೆ. ಶೃಂಗಾರ? ಹೌದಪ್ಪ. ಏನದು? ಶೃಂಗಾರ ಆದ್ರೆ ಎಷ್ಟು ಚಂದ, ಹೌದು. ಕೇಳಲಿಕ್ಕೂ ಚಂದ, ನೋಡ್ಲಿಕ್ಕೂ ಚಂದ ಅಲ್ವಾ? ಹಾಗಾಗಿ ಬಂದವನೇ ಕತ್ತಿಗೆ ಕತ್ತಿ ಕೊಟ್ಟೆ. ಕೊಟ್ಟಾಗ ನನ್ನನ್ನು ಸೆಳೆದದ್ದು ಯಾವುದು? ನಿನ್ನದಾದಂತಹ ಮಿಂಚುಗಣ್ಣ. ಮಿಂಚುಗಣ್ಣ ಚೆಲುವೆ ನೀನು. ಹೌದು. ಪಕ್ಕನೆ ನನ್ನನ್ನು ಸೆಳೆದೇ ಬಿಟ್ಟೆ. ನಿನ್ನ ಮನವನ್ನು ಅರಿತಾ ಆಯ್ತು ನಾನು. ಹೌದಾ? ಹೌದಪ್ಪ. ಏನು ಹಾಗಂತ ನಿನ್ನನ್ನು ನಾನು ನೋಡಿದಾಗ ನನ್ನಲ್ಲಿ ಆದಂತಹ ಭಾವನೆ ಆದ್ರೆ ಏನು? ನನ್ನ ಹೃದಯ ಎನ್ನುವ ವೀಣೆ ಮೇಂಟಿದೆ. ಜೊತೆಯಲ್ಲಿ ಸುಸ್ವರವನ್ನು ಹೊರಗಿದೆ. ಹಾಗಾಗಿ ನಿನ್ನನ್ನು ತಡೆದದ್ದು. ಯಾಕೆ ಗೊತ್ತಾ? ಯಾಕೆ? ಇದು ನನಗೆ ಸುತ್ತು ಬಳಸಿ ಮತ್ತೆ ತುಂಬಾ ಮಾತಾಡಿ ಎಲ್ಲ ಅಭ್ಯಾಸ ಇಲ್ಲ, ಗೊತ್ತಿಲ್ಲ ನನಗೆ. ನಾನು ಕೇಳಿದ್ದೇನೆ. ಏನಂತ? ವಿಶ್ವಾಸ ಎನ್ನುವವರು ತುಂಬಾ ಮಾತನಾಡುತ್ತಾರೆ ಅಂತ. ಹೌದಾ? ಹೌದು. ಹೇಳುವವರಿಗೆ ತಲೆ ಸರಿ ಇಲ್ಲ. ಯಾಕೆ? ನಮ್ಮ ಅವಸ್ಥೆ ನಮ್ಗೆ ಗೊತ್ತು. ಹೌದಾ? ಹೌದು. ಇಷ್ಟು ಮಾಡುವುದೇ ಕಷ್ಟ ನಾವು. ಹಾಗಕ್ಕ ಸುತ್ತು ಬಳಸಿ ಮಾತಾಡುವುದಿಲ್ಲ. ಇದು ಎಂತಂದ್ರೆ ಅಲ್ಲ, ಅದು ಇದಂದ್ರೆ ಆ ಕಡೆ ಈ ಕಡೆ ಹುಡುಕುದಂತ ಅಲ್ಲ. ನೀನು ನಾನು ನನ್ನನ್ನು ನಿಮ್ಮನ್ನ ಮದುವೆ ಆಗ್ತೀಯ? ಓ ಮಾರ ಸುಂದರ, ಮಾರ ಸುಂದರ ಮಾರ ಸುಂದರ ನಾನು ಹೇಳುವೆ ಇಂದಿನಳು, ನಾನು ಹೇಳುವೆ ಇಂದಿನಳು. ಸಂತೋಷ ಆಯ್ತು ನನಗೆ. ಯಾಕೆ? ನಿನ್ನ ಸ್ಪಂದನೆ ಉಂಟು ನೋಡೋದಕ್ಕೆ. ಹೌದಾ? ಹೌದೌದು. ಎಲ್ಲಿ ಪ್ರತಿಸ್ಪಂದನೆ ಇರ್ತದೆ ಅಲ್ಲಿ ಸ್ಪಂದನೆ ಇದ್ದೇ ಇರ್ತದೆ. ಕೆಲವೊಂದು ಬಾರಿ ಸ್ಪಂದನೆ ಸಿಗುವುದಿಲ್ಲ. ಅದೆಲ್ಲ ಕಷ್ಟ ನೋಡ್ಬೇಕು ನಮ್ದು. ಅವತ್ತಾಗುದು ಕಷ್ಟವೇ. ಹೌದು ಅಲ್ವಾ? ಆದ್ರೆ ಇವತ್ತು ಹಾಗಲ್ಲ. ಒಳ್ಳೆ ಸ್ಪಂದನೆ. ಹೌದೌದು. ಓ ಮಾರ ಸುಂದರ, ನನ್ನ ಅಪ್ಪ ಹೇಳಲೇ ಇಲ್ಲ. ಅಪ್ಪ ಒಳ್ಳೇದು ಯಾವ್ದು ಹೇಳಿ ಕೊಡುದಿಲ್ಲ. ಅಷ್ಟು ಚಂದ ನಾನು ಅಷ್ಟು ಚಂದ ಇದ್ದೀರಿ. ಬೇಕಂತಲೇ ಹೇಳಿಲ್ಲ. ಹೌದಾ? ಹಾಗೆ ಹೊಟ್ಟೆಗಿಚ್ಚವಳಿ. ಹೌದೌದೌದು. ಜೊತೆಯಲ್ಲಿ ಏನು? ನಾನು ಕೇಳಿದ್ದೇನೆ, ಚಂದದೊಳಗೆ ಅತಿ ಚಂದ ಯಾರು? ಯಾರು? ಜಯಂತ, ಮನ್ಮಥ ಅವರೆಲ್ಲ ಚಂದ ಎನ್ನುವ ಹಾಗೆ. ಹೌದು. ಅವನೆಲ್ಲ ಧಿಕ್ಕರಿಸುವಂತ ರೂಪ. ಅವನೆಲ್ಲ ತಂದು ನಿಮ್ಮ ಕಾಲಿ ಕಟ್ಟಬೇಕು. ಅಂತ ನಾಳೆಯಿಂದ ತಿರುಗಾಟ ಮಾಡುದು ಬೇಡ ಅಂತ ಹೇಳಿ? ಹಾಗಲ್ಲ. ಮತ್ತೆ ಕಾಲಿ ಕಟ್ಟಿದ್ರೆ ತಿರುಗುದು ಹೇಗೆ? ಹಾಗಲ್ಲ ನಾನು ಹೇಳಿದ್ದು. ಮತ್ತೆಂತದ್ದು? ಅವರಿಗಿಂತಲೂ ಮಿಗಿಲಾದಂತಹ ಸೌಂದರ್ಯವಂತರು ನೀವು, ಇಮ್ಮಡಿಯಾದಂತಹ ರೂಪ. ಹೌದು. ಸಂತೋಷ. ಯಾಕೋ ಏನು ಏನು? ನೀವು ಹತ್ತಿರ ಇದ್ದಾಗ ಹೃದಯ ಎಂಬ ಕಮಲ ಅರಳುವುದು, ನೀವು ದೂರ ಹೋದಾಗ ಹೃದಯ ಎಂಬ ಕಮಲ ಮುದುರುವುದು. ಹೌದಾ? ಈಗ ಹೇಳಿದ್ದು ಹಾಗಾದ್ರೆ ಗೊತ್ತಾಯ್ತು ನನಗೆ. ಏನು? ನೀನು ಕಮಲದ ಮುಗ್ಗು. ಹೌದು. ನಾನು ಸೂರ್ಯರಶ್ಮಿ. ನನ್ನ ಸೂರ್ಯರಶ್ಮಿ ಬಿದ್ದಾಗ ನಿನ್ನ ಮುಗ್ಗು ಅರಳುವುದು ಅಲ್ವಾ? ಹೌದು. ಒಂದಕ್ಕೊಂದು ಹೊಂದಾಣಿಕೆ ನೋಡು. ಹೌದು ಅಲ್ವಾ? ಹೊಂದಾಣಿಕೆ ಅಂತ ಹೇಳಿದ್ರೆ ಹಾಗೆ ಅಲ್ವಾ? ಹೌದು. ಯಾಕೆ? ಅದಕ್ಕಾಗಿ ನಿಮ್ಮ ಕಣ್ಣನ್ನು ಕಂಡಾಗ ನನ್ನ ಮನಸ್ಸನ್ನ ಸೂರೆಗೊಂಡವರು ನೀವು. ಹೌದು. ನಿಮ್ಮ ಮೇಲೆ ಪ್ರೇಮಾಂಕುರವೂ ಆಯಿತು. ಹೇಳಲಿಲ್ಲ ನೀನು? ಹೇಳುದಕ್ಕೆ ನಾಚಿಕೆ ಅಲ್ವಾ? ಹೌದಾ? ಹೆಣ್ಣಿಗೆ ನಾಚಿಕೆ ಎನ್ನುವುದು ಭೂಷಣ ಪ್ರಾಯವಾದ ತಾನೆ. ಹೌದು. ನಿಮ್ಮಂತ ಗಂಡು ಮಕ್ಕಳು ಹಾಗಲ್ಲ. ಅಂದ್ರೆ ನಾಚಿಕೆ ಬಿಟ್ಟವ್ರಂತ ಹೇಳಿ? ಹಾಗೆ ಹೇಳಿಲ್ಲ, ಮತ್ತೆಂತ? ನೇರವಾಗಿ ಹೇಳ್ಬಿಡ್ತೀರಿ.
ಹೌದು ಹಾ. ವಿಚಾರ ಕೇಳಿದ್ದೆ ನಾನು. ಹಾ. ಹೆಣ್ಣು ನಾಚಿಕೆ ಎನ್ನುವ ಬೇಲಿಯನ್ನು ದಾಟುವ ಹಾಗಿಲ್ಲ. ಹಾ. ದಾಟಿದ್ರೆ ಒಳಗೆ ಬರ್ಲಿಕ್ಕೆ ಆಗುದಿಲ್ಲ. ಹೌದು. ಈ ಗಂಡು ಮಕ್ಕಳೆಲ್ಲ ಹಾಗಲ್ಲ, ಬೇಲಿ ಆಚೆ ಹೋಗುವುದು ಈಚೆ ಹೋಗುದು. ಎಷ್ಟೊತ್ತು ಬೇಕಾದ್ರೂ ಆಚೆಗೆ ಆಡ್ಬಹುದು, ಎಷ್ಟೊತ್ತು ಬೇಕಾದ್ರೂ ಈಚೆಗೆ ಬರ್ಬೋದು. ಬರ್ಬೋದು. ಹಾ. ಹಾಗಾಗಿ ನಿಮ್ಮ ಮೇಲೆ ನನಗೆ ಖಂಡಿತವಾಗಿ ಮನಸ್ಸುಂಟು, ಖಂಡಿತವಾಗಿ ಮದುವೆ ಆಗ್ತೇನೆ. ಹೌದಾ? ಜೊತೆಯಲ್ಲಿ ನಾವು ಇಲ್ಲೇ ಇರುವುದಲ್ಲ, ಮತ್ತೆ ಹೋಗುವ ಎಲ್ಲಿಗೆ? ನಮ್ಮ ಅರಮನೆಗೆ. ಅಪ್ಪ ಇದ್ದಾರೆ, ಅಪ್ಪ ಇರ್ಬೇಕಂತ ನಾವು ಹೋಗುದು. ಹಾ, ಅಂದ್ರೆ ಯಾಕೆ ಮದುವೆ ಪ್ರಸ್ತಾಪಿಸಬೇಕಲ್ಲ, ಮದುವೆ ವಿಷಯವಾಗಿ. ಅಪ್ಪನಲ್ಲಿಯಾ? ಅಪ್ಪನಲ್ಲಿ ಆಯ್ತು, ಬರ್ತೇನೆ. ಜೊತೆಯಲ್ಲಿ ಹಾಲನ್ನು ಕುಡಿದು ಮತ್ತೆ ಹೆಚ್ಚೊತ್ತು ಇರ್ಲಿಕ್ಕಿಲ್ಲ, ಹೋಗ್ತಾ ಇರ್ಬೇಕು. ನಾನು ನಿಲ್ಲುವ ಆಸೆ ಇಲ್ಲ ನನಗೆ. ನನಗೆ ಹೋಗ್ಲೇಬೇಕು. ಹೌದಾ? ಅಪ್ಪಯ್ಯನಲ್ಲಿ ವಿಚಾರ ತಿಳಿಸ್ಬೇಕು. ಹಾ. ನಂದೊಂದು ವಿಚಾರ ಗೊತ್ತುಂಟು ನಿನಗೆ. ಏನು? ಅಪ್ಪಯ್ಯ ಹೇಳ್ದೆ ಯಾವ ಕೆಲಸವೂ ಮಾಡುವುದಿಲ್ಲ ನಾನು. ಹೌದಾ? ಹೌದಪ್ಪ. ಒಂದು ರೀತಿಯಲ್ಲಿ ಒಳ್ಳೆದೇ ಅದು. ಎಂತದ್ದು? ನೀವು ತಂದೆಗೆ ತಕ್ಕ ಮಗನಿ ಹೌದು ಹೌದು ಅಲ್ವಾ? ಹೌದು. ಹಾ. ಹಾಗಂತ ಹಾಗಂತ ಅಪ್ಪ ಒಪ್ತಾರ? ಹೋಗ್ತಾರೆ ಎನ್ನುವ ವಿಶ್ವಾಸ ನನಗುಂಟು. ಹಾ. ನನ್ನ ಮೇಲೆ ವಿಶ್ವಾಸ ಅಪ್ಪನಿಗೆ ಉಂಟು. ನಿಮ್ಮ ಮೇಲೆ ವಿಶ್ವಾಸ ನನಗುಂಟು. ಮದ್ವೆ ಆಗ್ತದೆ ಅಂತ ಸಂಪೂರ್ಣ ವಿಶ್ವಾಸ ಉಂಟು. ಹೌದಾ? ಇಷ್ಟು ಬೇಗ? ಇಷ್ಟು ಬೇಗ ಬೇಡಪ್ಪ. ರಾಗಕ್ಕೆ ಸ್ವರವಾಗಿ ಸ್ವರಕ್ಕೆ ಪದವಾಗಿ ರಾಗಕ್ಕೆ ಸ್ವರವಾಗಿ ಸ್ವರಕ್ಕೆ ಪದವಾಗಿ ಪದಗಳಿಗೆ ನಾಕೃತಿಯಾಗಿ ಇರುವೆ ಜೊತೆಯಾಗಿ ನಿನ್ನ ಕಣ್ಣಾಗಿ ರಾಗಕ್ಕೆ ಸ್ವರವಾಗಿ ಸ್ವರಕ್ಕೆ ಪದವಾಗಿ ಪದಗಳಿಗೆ ನಾಕೃತಿಯಾಗಿ ಇರುವೆ ಜೊತೆಯಾಗಿ ನಿನ್ನ ಕಣ್ಣಾಗಿ ಮುಂಜಾನೆಯ ಎಳಬಿಸಿನಲ್ಲಿ ಮುತ್ತಿನ ಹನಿಗಳ ತುಂಪು ಮುಂಜಾನೆಯ ಎಳಬಿಸಿನಲ್ಲಿ ಮುತ್ತಿನ ಹನಿಗಳ ತುಂಪು ಸಾಗರದಿ ನೀರಲೆಗಳಲ್ಲಿ ಪ್ರಕೃತಿಯ ಶಕ್ತಿಯ ತುಂಪು ಸಾಗರದಿ ನೀರಲೆಗಳಲ್ಲಿ ಪ್ರಕೃತಿಯ ಶಕ್ತಿಯ ತುಂಪು ರಾಗಕ್ಕೆ ಸ್ವರವಾಗಿ ಸ್ವರಕ್ಕೆ ಪದವಾಗಿ ಪದಗಳಿಗೆ ನಾತ್ಮೂರ್ತಿಯಾಗಿ ಇರುವೆ ಜೊತೆಯಾಗಿ ಇಲ್ಲ ಕಣ್ಣಾಗಿ ಇರುವೆ ಜೊತೆಯಾಗಿ ಸಕಲದಲ್ಲಿ ಬಂದು ಹಾಗಾದ್ರೆ ಇವತ್ತೇ ಶುಭ ಮುಹೂರ್ತ. ಎಲ್ಲರೂ ಬಂದು ಸೇರಿದ್ದಾರೆ. ಇದೆಲ್ಲ ದಿಬ್ಬಣದವ್ರಯ್ಯ, ಹಾ. ತೊಂದ್ರೆ ಇಲ್ಲ, ಭಾರಿ ಜನರು ಬಂದು ಸೇರ್ಕೊಂಡಿದ್ದಾರೆ. ಇನ್ನು ಹಿಂದೆ ಇದ್ದಾರೆ, ಬರ್ತಾ ಇದ್ದಾರೆ. ಅವರಲ್ಲಿದ್ರು ಮದುವೆ ಆಗುದಿಲ್ಲ, ಒಳ ಬರ್ಲಿಕ್ಕೆ ಅದನ್ನು ಬೇಗ ಬನ್ನಿ. ಬ್ರಾಹ್ಮಣರು ಹಾ, ನಮಸ್ಕಾರ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಅಪ್ಪಯ್ಯ ಮಗನ ಕೊಡುದಾ? ಕೊಡು, ಕೊಡು, ಕೊಡು. ಕೊಡ್ತೀನಿ. ಇಲ್ಲಲ್ಲ. ಕೊಡು, ಕೊಡು. ಕೊಡು, ಕೊಡು. ಎಂತದ್ದು? ಕೊಡ್ತಾವ. ಎಂತ ಅಪ್ಪಯ್ಯ ಕೊಡು. ನಮಸ್ಕಾರ. ಮುಷ್ಕಾರ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಬ್ರಾಹ್ಮಣರು ಅಲ್ಲ, ನಿಮ್ಮ ಮಗ ಬಂದದ್ದು ನೋಡಿದೆ. ಅಪ್ಪಯ್ಯ ಕುಡ್ದ, ಬ್ರಾಹ್ಮಣರು ಕುಡ್ದ. ಮಗ, ನನ್ನ ಮಗ, ನನ್ನ ಮಗ. ನಿಮ್ಮ ಮಗ ಕಾಸ ಸ್ವಂತ ನನ್ನ ಮಗ. ಬಾಡಿಗೆ ಬೇರೆ ಉಂಟಾ? ನನ್ನ ಮಗ ಅಂತ ಹೇಳಿ ನಿಮ್ಮ ಮಗ ವಿಶ್ವಾಸ್ ಇವತ್ತಿನ ಮದುಮಗ ಮದುಮಗ ಹೆಸರು ವಿಶ್ವಾಸ್. ವಿಶ್. ವಿಶ್ವಾಸ. ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಇದು ನಮೋ ನಮ ಒಳ್ಳೇದಾಗ್ಲಿ ಅಂತ ಹೇಳಿ. ಬ್ರಾಹ್ಮಣರು, ವಾ, ನಮ್ಮ ಮಗ. ಅವ್ರ ಪರಿಚಯ ನಾನು ಬಿಟ್ಟು ಇಬ್ರು ಗಂಡು ಮಕ್ಕಳು ಬಂದಾಯ್ತಲ್ಲ. ಆಯ್ತು. ಇನ್ನು ಮದುವೆ ಮುಂದುವರಿಬೇಕು ಅಂತಾದ್ರೆ ಹೆಣ್ಣು ಮಕ್ಕಳು ಬರ್ಬೇಕು. ಹೌದು, ಹೌದು. ಆದಷ್ಟು ಬೇಗ ಕರ್ಸಿ, ಕರ್ಸಿ. ಹೆಣ್ಮಕ್ಳನ್ನ ಕರೀರಿ. ಶೃಂಗರಿಸಿದರ ಬಲಿಯರಲಿದು ಮಂಗಳಾಂಗಿಯರು ಮನವಲಿದು ಶೃಂಗರಿಸಿ ಆಗಲಿ ಮಹಾರಾಜರೇ, ಹೆಣ್ಣು ಮಕ್ಕಳನ್ನು ಶೃಂಗಾರ ಮಾಡಿ ಕರೆತಂದದ್ದಾಯ್ತಲ್ಲ. ಮದುವೆ ಮುಂದುವರಿಬೇಕು ಅಂತಾದ್ರೆ ಹಾರ 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 ಹಾರ. ಸಾಕಲ್ಲ ಬ್ರಾಹ್ಮಣರೇ, ನನ್ನ ಮರ್ಯಾದೆ ಉಂಟಲ್ಲ ಮಗ. ಅಲ್ಲ, ಗೊತ್ತಾಯ್ತು. ನನ್ನ ಮರ್ಯಾದೆ ಉಂಟು. ಎಂತದ್ದು? ಹಾಗ. ಎಂತ ನಿಮ್ಮ ಅಪ್ಪ ಮಗನ ಇವತ್ತಿಲ್ಲ ಅಂತ ಹರಕೆಯ? ನೀವು ಮುಂದುವರಿಸಿ, ಹಾರಿ ಆಯ್ತಲ್ಲ, ಎಂತ ಮುಂದುವರಿಸಿ. ಬ್ರಾಹ್ಮಣರೇ, ನೀವೇ ಹಾಗ 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 ಯಾವ್ದವ್ರೆ? ನನ್ನ ಮಗ ಮರ್ಯಾದೆ ಉಂಟ. ನಿಮ್ಮ ಮಗನ ಹತ್ರ ಹಾರ್ಲಿಕ್ಕೆ ಹೇಳಿದ್ದಲ್ಲ, ಮತ್ತೆ? ಮದುವೆ ಆಗ್ಬೇಕು ಅಂತಾದ್ರೆ ಹಾರಬೇಕು ಅಂತ ಹೇಳಿದ್ದು. ಯಾವ್ದು ಭಟ್ರೆ? ಹಾರ. ಅದನ್ನು ಮಾತಾಡುವ ಬಾಯಲ್ಲಿ ಹೇಳಬಾರ್ದಿತ್ತ ಭಟ್ರೆ. ಮತ್ತೆ ಶಬ್ದ ಬರ್ತಿದ್ ಬಾಯಿ ಬೇರೆ ಯಾವ್ದು ಉಂಟು ಮಾರಾರ? ನೀವು ಮೊದಲೇ ಹೇಳ್ಬೇಕಿತ್ತು ಭಟ್ರ. ನೀವು ಒಟ್ಟು ಗಡಿಬಿಡಿ ಮಾಡಿದ್ರೆ ನಾನೆಂತ ಮಾಡಿ ಸಾಯುದು? ಆಗ್ಲೇ ಮುಂದುವರಿಸಿ. ಭಟ್ರೆ, ಹೂವಿನ ಹಾರ. ಹೂವಿನ ಹಾರ ಬೇಕು.
ಮಹಾರಾಜರ ಮಕ್ಕಳ ಮದುವೆ ಆದ್ರಿಂದ ಎಲ್ಲ ವ್ಯವಸ್ಥೆ ಮಾಡಿ ನೀವು ತಲೆ ಬಿಸಿ ಮಾಡ್ಕೊಳ್ಳಿ. ಸಾಮಾನ್ಯ ಮಹಾರಾಜರ ಮಕ್ಕಳ ಮದುವೆ ಹೌದು ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೇವೆ. ಇದನ್ನ ಯಾರ ಕೈಯಲ್ಲಿ? ಇದು ನಿಮ್ಮ ಕೈಯಲ್ಲಿ. ನಿಮ್ಮ ಕೈಯಲ್ಲಿ. ಇದೊಂದು ನಿಮ್ಮ ಕೈಯಲ್ಲಿ. ಇದು ನಿಮ್ಮ ಕೈಯಲ್ಲಿ. ಇದು ಒಂದು ನಿಮ್ಮ ಕೈ. ಎಂತಂತೆ ಎಂತ ಹೀಗೆ ಮಾಡಿ? ಯಾರು ಮದ್ಮಗೆ? ನನ್ ಮಗ ಅದು ನಿಮಗಿಂದ ಅಂತ ಯಾವ್ದು ನಿಮಗಲ್ಲ, ಮದ್ಮಗನ ಕೈಯಲ್ಲಿ ಇಡ್ಬೇಕಿದೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅಪ್ಪಯ್ಯ ಎಂತ ಮಾಡುದು? ಹಿಡ್ಕೊಳ್ಳುದಾ? ಹಾಲು ಹಿಡ್ಕೊಂಡು ಮಗನ ಅಡ್ಡಿಲ್ಲಲ್ಲ? ಹಿಡ್ಕೊಂಡು ಹಿಡ್ಕೊ ಹಿಡ್ಕೊಳ್ತೆ? ಹಾಲು ಹಿಡ್ಕೊ ಅಪ್ಪಯ್ಯ ಹಾಲು ಹಿಡ್ಕೊಳ್ಳಿ. ನನ್ನ ಮಗ ಅಡ್ಡಿಲ್ಲ, ತೊಂದ್ರೆ ಇಲ್ಲ. ಅಪ್ಪಯ್ಯ ಹಾಲು ಮಗನ ಹಿಡ್ಕೊಂಡ ಬಿಟ್ರ ಹೌದು ಹೌದು, ಹಾಲು ಹಿಡ್ಕೊಂಡ ಅದಂದ್ರೆ ಇಲ್ಲ. ಅಲ್ಲಿ ನಮ್ಮಲ್ಲೆಲ್ಲ ಪ್ರಚಾರ ಉಂಟು, ಹೌದಾ? ತಂದೆಗೆ ತಕ್ಕ ಮಗ ಅಂತ. ನೀವು ಇಲ್ಲಿ ಬಂದ್ರೆ ಇಲ್ಲಿ ಗೊತ್ತಾಯ್ತು ಈಗ. ಹೌದೌದು, ಇರ್ಲಿ ತೊಂದ್ರೆ. ಹಾರಾದ್ರೆ ಹಾರ ಹಿಡ್ಕೊಂಡಾಯ್ತಲ್ಲ, ಹಾರ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಆದ್ರೆ ಈಗ ಒಂದು ಅಂತರ್ಪಿಶಾಚಿ ಬೇಕು. ಎಂತದ್ದು ಬ್ರಾಹ್ಮಣರೇ, ಎಂತಾಯ್ತು ಮಾರ್ರೆ, ನಿಮ್ಗೆಲ್ಲ ಅಷ್ಟೊತ್ತಿಗೆ ಆಗುದೇ ಅಂತ ಶುಭ ಎಲ್ಲ ಒಂದ್ ಜೊತೆ ಹುಳಿ ತಿಂದವರಾಗಿ ಮಾಡ್ತೀರಿ. ಶುಭ ಕಾರ್ಯ ನಡೀತಾ ಉಂಟು, ಹೋಗಿ ಹೋಗಿ ಅಂತರ್ಪಿಶಾಚಿ ಅಂತೀರ. ಯಾರು ಹೇಳಿದ್ದ? ಮತ್ತೆಂತ ಅದಲ್ಲ ಮಾರ್ರೆ. ಬ್ರಾಹ್ಮಣ್ರೆ, ಅಂತರ್ಪಿಶಾಚಿ ನೀವೇ ಇದ್ದೀರಲ್ಲ. ಉಂಟಲ್ಲ ಇದು ಸಾಕು, ಇದು ಸಾಕು, ಮುಂದುವರಿಸಿ. ಉಂಟಲ್ಲ ಇದು ಸಾಕು, ಇದು ಪಿಶಾಚಿ. ಇದು ಪಿಶಾಚಿ ಆದ್ರೆ ಇದು ಅಂತ ಮೊದಲ ಬ್ರಾಹ್ಮಣ ಪಿಶಾಚಿ ಸುದ್ದಿ ಹೇಳಿದ್ದಲ್ಲ, ಸಾಕಾಗುದಿಲ್ಲ. ಮಾಲೆ ಬದಲಾವಣೆ ಮಾಡ್ಕೊಳ್ಬೇಕಂತ ಅಂತರ್ಪಟ ಬೇಕು ಅಂತ ಹೇಳಿ. ಬ್ರಾಹ್ಮಣ್ರೆ ನೀವು ಮೊದಲೇ ಹೇಳ್ಬಾರ್ದು. ನೀವು ಗಡಿಬಿಡಿ ಮಾಡು, ನಾನು ಎಂತ ಮಾಡಿ ಹೇಳಿದೆ. ಹೌದು ಮಹಾರಾಜ್ರೆ, ಅಂತರ್ಪಟ ಬೇಕು ಅಂತ ಹೇಳಿದ್ದೆ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೆ ನಾನು. ಅದಕ್ಕೆ ನೀವು ಯೋಚನೆ ಮಾಡುದು ಬೇಡ. ಆದ್ರೆ ಒಂದು ಕೆಲಸ ಮಾತ್ರ, ಇದನ್ನು ಹಿಡಿಲಿಕ್ಕೆ ಒಂದು ಇಬ್ಬರು ಜನ ಬೇಕೀಗ. 2 ಜನ? ಒಂದು ಇಬ್ಬರು ಜನ ಬೇಕು ಈಗ 2 ಜನ ಇಲ್ಲಿಗೆ ಇದನ್ನು ಹಿಡಿಬೇಕಲ್ಲ. 2 ಜನ ಮಾತ್ರ. ಹೌದು, 2 ಜನ ಬರ್ಲಿ. ನೀವು ಹೇಳಿದಲ್ವ? 2 ಜನ ಕರ್ತದೆ. ನೀವು ಹೇಳುದು ನೋಡಿದ್ರೆ ಮರ ಎಷ್ಟು ಜನ ಎದ್ದು ಬರ್ತಾರೆ ಅಂತ ನೋಡ್ಬೇಕು. ಬರುವವ್ರು ಯಾರು ಇಲ್ಲ, ಇದ್ದವ್ರೊಳಗೆ ಸುಧಾರಿಸಿ ಬಿಡುದಾಯ್ತು ಈಗ. ಮತ್ತೆ ನೀವು ಹೇಳಿದಲ್ವ? ಬೇಡ ಬಿಡಿ, ಯಾರು ಎದ್ದು ಬರುದು ಬೇಡ. ಮತ್ತೆ ಇದ್ದವರಿಗೆ ನಿಲ್ಲಿಕ್ ಜಾಗ ಇಲ್ಲ, ಮತ್ತೆ ಅವರೆಲ್ಲ ಎದ್ಕೊಂಡು ಬಂದು ಇಲ್ಲಿ ಬರುದು ಬೇಡ. ಇದರೊಳಗೆ ಸುಧಾರಿಸಿ ಬಿಡು. ಇದು ಹಿಡಿಲಿಕ್ಕೆ ಜನ ಬೇಕು. ನೀವು ಇಬ್ರಿಲ್ಲ ಅಂತ ಚರ್ಕಿ ಬರ್ತೀವಿ. ನೀವು ಇಬ್ರು ಹಿಡ್ಕೊಳ್ಳಿ. ಇದು ಹಿಡಿದು ಯಾಕೆ? ಕಾರಣ ಉಂಟು. ಹುಡುಗನ ಮುಖ ಹುಡುಗಿ ನೋಡ್ಬಾರ್ದು, ಹುಡುಗಿ ಮುಖ ಹುಡುಗ ನೋಡ್ಬಾರ್ದು. ಇದು ಮರಿ ಮರ. ಮದುವೆ ಆಗಂತ ಇಲ್ಲ. ಎಂತ ಆಯ್ತಾ? ಮದುವೆ ಆಗಂತಿಲ್ಲ. ಮಾಡ್ಬಿಡಿ. ಎಂತ ಆಯ್ತಂತೆ? ಇಲ್ಲ ಮಾಲೆ ನಾನು ಮುಸುಳ್ನ ತೆಗೆದು ಸರಿ ಹೋಯ್ತು. ಎಂತದ್ದು? ಬ್ರಾಹ್ಮಣ್ರೆ ನೀವೇ ಹೇಳಿದ ಮಾತು, ಗಂಡಿನ ಮುಖ ಹೆಣ್ಣು ನೋಡ್ಬಾರ್ದು, ಹೆಣ್ಣಿನ ಮುಖ ಗಂಡು ನೋಡ್ಬಾರ್ದು. ಯಾವ ಕರ್ಮ ಯಾವುದು? ಮತ್ತೆಂತೆ ಮದುವೆ ಕರ್ಮ ಬನ್ನಿ ಗಡಿಬಿಡಿ ಮಾಡಬೇಡಿ. ಎಂತ ಜೀವನ ಪೂರ್ತಿ ಹಾಗಂತ ಅನ್ಸ್ಕೊಂಡ್ರೆ ನೀವು? ಮತ್ತೆ ಜೀವನ ಪೂರ್ತಿ ಹಾಗಲ್ಲ. ಮಾಲೆಯನ್ನು ಬದಲಾವಣೆ ಮಾಡುವಲ್ಲರಿಗೆ ಮಾತ್ರ ಹೆಣ್ಣಿನ ಮುಖ ಗಂಡು ನೋಡಬಾರ್ದು, ಗಂಡಿನ ಮುಖ ಹೆಣ್ಣು ನೋಡಬಾರ್ದು ಅನ್ನುವಂತ ಒಂದು ಶಾಸ್ತ್ರ ಉಂಟು. ಅದಕ್ಕೆ ಹೇಳಿದ್ದ. ಬ್ರಾಹ್ಮಣ್ರೆ ನೀವು ಮೊದಲೇ ಹೇಳಬಾರ್ದಿತ್ತ. ನೀವು ಅಷ್ಟೊತ್ತಿ ಗಡಿಬಿಡಿ ಮಾಡಿ ಸತ್ರ ನಾನು ಎಂತ ಮಾಡಿ ಸಾಯ್ದು ಮಾಡ್ರೆ ಯಾವ್ದು ನೆನಪಾಗುದಿಲ್ಲ. ನೀವು ಒಟ್ಟು ಗಡಿಬಿಡಿ ಮಾಡ್ಲಿಕ್ಕಿಲ್ಲ. ನಮ್ದೇ ಆದಂತ ಒಂದು ಕ್ರಮ ಉಂಟು, ಅದರ ಲೆಕ್ಕದಲ್ಲೇ ಹೋಗ್ಬೇಕು. ಈಗ ಮಾಲೆ ಹಿಡ್ಕೊಳ್ಳಿ, ಅಂತರ್ಪಟ್ಟವನ್ನು ಹಿಡ್ಕೊಳ್ಳಿ. ಆದಷ್ಟು ಬೇಗ ಮುಹೂರ್ತ ಮೀರ್ತದೆ, ತಡ ಮಾಡ್ಲಿಕ್ಕಿಲ್ಲ. ಈಗ ಹೆಣ್ಣು ಹೊರಗೆ. ಅಪ್ಪಯ್ಯ ಒಂದು 5 ದಿವಸ ಬಿಟ್ಟು ಬರುವ. ಹೋಗು. ಎಲ್ಲ ಬರುವ. ಇಲ್ಲಿ ಬನ್ನಿ. ಇಲ್ಲಿ ಮದುವೆ ಬೇಡ, ಮದುವೆ ಬೇಡ, ಅಗತ್ಯವೇ ಇಲ್ಲ. ನೀವು ಬರುವಾಗ ಎಂತ ಕುಡ್ಕೊಂಡು ಬಂದಿರಿ ಅಂತ ಗೊತ್ತಾಗುದಿಲ್ಲ. ಅದು ಆಮೇಲೆ ಹೇಳ್ತೇವೆ. ಅಷ್ಟೊತ್ತಿಗೆಲ್ಲ ನೀವು ಎಂತ ಯಾಕೆ ಕುಡಿದಿಂದ 5 ದಿವಸ ಬಿಟ್ಟು ಬರ್ತೇವೆ. ಯಾಕೆ? ನೀವು ಹೇಳಿದ್ರಲ್ವ ಏನಾಯ್ತು? ಹೆಣ್ಣು ಹೊರಗೆ. ಅಯ್ಯೋ ನೀವ್ ನಡ್ಸ್ಕೊಂಡಾಗಲ್ಲ, ಅದನ್ನೆಲ್ಲ ನೋಡಿಯೇ ಮುಹೂರ್ತ ಇಟ್ಟದ್ದು, ದಿನ ಇಟ್ಟದ್ದು. ಮತ್ತೆ ಹೆಣ್ಣು ಹೊರಗೆ ಅಂತರ್ಪಟದಿಂದ ಹೆಣ್ಣು ಹೊರಗೆ, ಗಂಡು ಒಳಗೆ. ಹೌದಾ? ಮತ್ತೆ ನಿಮ್ ಮೊದಲು ಹೇಳ್ಬಾರ್ದಿತ್ತ ಭಟ್ರೆ. ನೀವು ಗಡಿಬಿಡಿ ಮಾಡಿದ್ರೆ ಮುಹೂರ್ತ ಇರ್ತದೆ, ಅದಕ್ಕೆಲ್ಲ ಸಣ್ಣ ಮಾಡಿ ಹೇಳಿದ್ದೀನಿ. ಇದನ್ನ ಇಟ್ಕೊಳ್ಳಿ. ಹೆಣ್ಣು ಮಕ್ಕಳು ಅಂತರ್ಪಟದಿಂದ ಹೊರಭಾಗಕ್ಕೆ ಬರ್ಬೇಕು. ಹೆಣ್ಮಕ್ಳು ಈಚೆ ಬನ್ನಿ. ಗಂಡು ಮಕ್ಕಳು ಆಚರಿತಾರಲ್ಲ, ನಾನು ಮಂತ್ರ ಹೇಳ್ತೇನೆ. ಮಂತ್ರ ಹೇಳಿದ ಕ್ಷಣ ಮಾಲೆಯನ್ನು ಬದಲಾವಣೆ ಮಾಡ್ಕೊಳ್ಬೇಕು. ಸದೇವ ಲಗ್ನ ತಾರೋ ಬಲಂದು ದೇವ, ವಿದ್ಯಾ ಬಲಂದು ಬುದ್ಧಿ ಬಲಂದು ದೇವ, ಲಕ್ಷ್ಮೀಪತಿ ಸ್ಮರಾಮಿ ಮುಖ ನೋಡಿ ಮಾಲೆ ಹಾಕು. ಬೇಗ ಬೇಗ, ಆದಷ್ಟು ಬೇಗ ಮಾಲೆ ಹಾಕೊಳ್ಳಿ. ಅಪ್ಪಯ್ಯ ಮಗನ ಅಪ್ಪಯ್ಯ ಎಂತ ಮಾಡುದು? ಹಾಕುದ ಬೇಡ? ಮಗನ ಅವ ಹಾಕ್ದ. ಅಡ್ಡಿಲ್ಲ, ಹಾಕುದಾ? ನೀ ಹಾಕು. ಹಾಕುದಾ? ಹಾಕು. ಯಾರ ಮುಖ ನೋಡುದಪ್ಪ? ಮುಖ ನೋಡಿ ಹಾಕು ಮಗನ. ಬ್ರಾಹ್ಮಣ್ರೆ, ನನ್ನ ಮಗ ಹಾಲು ಹಾಕಿದ.